ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರತಕ್ಕಂತ ಡಾಕ್ಟರ್ ಎ ವಿ ಬಾಳಿಗ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಮನೋವೈದ್ಯರು ಡಾಕ್ಟರ್ ಪಿ ವಿ ಭಂಡಾರಿ ಅವರಿಗೆ ಇವತ್ತಿನ ವಿಚಾರನ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಇವತ್ತಿನ ವಿಚಾರ ಮದ್ಯ ವ್ಯಸನದಿಂದ ಉಂಟಾಗುವ ದೈಹಿಕ ಸಮಸ್ಯೆಗಳು ಅಂತ. ಅವರು ಈ ವಿಚಾರವನ್ನ ನಿಮ್ ಜೊತೆಗೆ ಮಾತಾಡ್ತಾರೆ. ನಂತರದಲ್ಲಿ ನಿಮ್ಮ ಸಮಯ, ನಿಮಗೆ ಮುಕ್ತ ಸಂವಾದಕ್ಕೆ ಸಮಯ ಇರುತ್ತೆ. ಆಗ ನೀವು ನಿಮ್ಮ ಪ್ರಶ್ನೆಗಳನ್ನ ಮುಂದಿಡಲು ನೀವು ನಮ್ಮ ತಜ್ಞರೊಡನೆ ಮುಕ್ತ ಸಂವಾದ ನಡೆಸಲು ಅವಕಾಶ ಇರುತ್ತೆ. ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿದು ಸಂವಾದದ ಸಮಯ ಬರೋವರೆಗೂ ಶಾಂತಚಿತ್ರ ಆಲಿಸಬೇಕು. ನಂತರದಲ್ಲಿ ನಿಮಗೆ ಮುಕ್ತ ಸಂವಾದಕ್ಕೆ ಅವಕಾಶ ಇರುತ್ತೆ. ಆಗ ನೀವು ಒಬ್ಬೊಬ್ಬರಾಗಿ ಪ್ರಶ್ನೆ ಕೇಳಬಹುದು. ಆದಷ್ಟು ಪ್ರಶಾಂತವಾದ ಪರಿಸರದಲ್ಲಿ ಕೂತ್ಕೊಂಡು ನೀವು ಪ್ರಶ್ನೆಯನ್ನ ಕೇಳಿ ಅಥವಾ ಈ ಕಾರ್ಯಕ್ರಮನ ಆಲಿಸಿ ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಯಾರಿಗಾದ್ರೂ ಪ್ರಶ್ನೆ ಇದ್ದು ನನಗೆ ಪ್ರಶ್ನೆ ಇದೆ, ಅದು ಕೇಳೋದಕ್ಕೆ ಮುಜುಗರ ಆಗುತ್ತೆ, ನನ್ನ ಹೆಸರು ಹೇಳ್ಬೇಕು, ನನ್ನ ವಿವರಗಳು ಎಲ್ಲ ಹೇಳ್ಬೇಕಾಗತ್ತೆ ಅಂತ ಏನಾದ್ರು ಅನುಮಾನಗಳಿದ್ದರೆ ಆತರ ಯಾವುದೇ ಇಲ್ಲ ಸ್ನೇಹಿತರೆ. ನಿಮಗೆ ಮುಜುಗರವಾಗ್ತಕ್ಕಂಥ ಪಕ್ಷದಲ್ಲಿ ನೀವು ಹೆಸರು, ನಿಮ್ಮ ಯಾವುದೇ ಗುರುತನ್ನು ಹೇಳೋ ಅವಶ್ಯಕತೆ ಇಲ್ಲ. ನೀವು ಗೌಪ್ಯವಾಗಿ ನಿಮ್ಮ ಗುರುತನ್ನು ಇಟ್ಕೊಂಡು ನೀವು ಪ್ರಶ್ನೆಯನ್ನ ಕೇಳಬಹುದು. ನಾವು ಸಹ ನಿಮ್ಮ ವಿವರಗಳನ್ನ ಸಂಗ್ರಹಿಸುವುದಿಲ್ಲ, ನಿಮ್ಮ ಗೌಪ್ಯತೆಯನ್ನು ಕಾಪಾಡೋದ್ರಲ್ಲಿ ನಾವು ಬದ್ಧರಾಗಿದ್ದೇವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇನ್ನೇನು ಸಮಯ ಆಗಿದೆ, ನಾವು ಶುರು ಮಾಡಬೇಕು. ಮದ್ಯ ವ್ಯಸನದಿಂದ ಉಂಟಾಗ್ತಕ್ಕಂತಹ ದೈಹಿಕ ಸಮಸ್ಯೆಗಳು ಒಂದು ವಿಚಾರವಾಗಿ ನಮ್ಮ ಎ ವಿ ಬಾಳಿಗ ಆಸ್ಪತ್ರೆಯ ಮನೋವೈದ್ಯರು ಹಾಗೂ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಪಿ ವಿ ಭಂಡಾರಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಸಚಿನ್, ಥ್ಯಾಂಕ್ ಯು. ಕೇಳಿಸುತ್ತಲ್ಲ? ಕೇಳಿಸ್ತೇವೆ ಸರ್. ಓಕೆ, ಥ್ಯಾಂಕ್ಸು. ನನಗೆ ವಿಶ್ ಮಾಡಿದ್ದಕ್ಕೂ ಥ್ಯಾಂಕ್ಸು. ಆ್ಯಂಡ್ ಐ ಥ್ಯಾಂಕ್ ಯು. ಈಗ 66 ಕಂತುಗಳ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ನಿಮಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಈಗ ಇವತ್ತು ನಮಗೆ ಏನು ಈ ಕಾರ್ಯಕ್ರಮದಲ್ಲಿ ಮದ್ಯಪಾನದಿಂದ ದೈಹಿಕ ಸಮಸ್ಯೆಗಳು ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಸೊ ಹಿಂದೆ ಕೂಡ ನಾನು ಈ ಟಾಪಿಕಲ್ಲಿ ಮಾತಾಡಿದ್ದೇನೆ. ಯಾಕಂದ್ರೆ ಇದು ಬಹಳ ಮುಖ್ಯವಾದ ಟಾಪಿಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಾಗುತ್ತಂದ್ರೆ ಬಹಳಷ್ಟು ಜನರಿಗೆ ನಮ್ಮ ಈ ಆಲ್ಕೋಹಾಲಿಸಮ್ಗೆ ಹೋಗ್ಲಿಕ್ಕೆ ಪ್ರಮುಖವಾದ ಕಾರಣಗಳಲ್ಲಿ ಇದು ಒಂದು. ಏನಂದ್ರೆ ಈ ಆಲ್ಕೋಹಾಲ್ ಅನ್ನೋದು ನಮ್ಮ ದೈಹಿಕ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥ ಒಂದು ತಪ್ಪು ನಂಬಿಕೆ ಬಹಳಷ್ಟು ಜನರಲ್ಲಿ ಬರುತ್ತೆ. ಅದು ಕೆಮ್ಮಿಗೆ ಮದ್ದು, ದಮ್ಮಿಗೆ ಮದ್ದು, ಹೃದಯ ರೋಗಕ್ಕೆ ಮದ್ದು, ಎ ಪೆಗ್ ಎ ಡೇ ಕೀಪ್ಸ್ ಹಾರ್ಟ್ ಅಟ್ಯಾಕ್ಸ್ ಅವೇ. ಮತ್ತೆ ಈ ಅಜ್ಜಮ್ಮನಿಗೆ ಚಳಿ ಜ್ವರ, ಕೋಳಿ ಮೊಟ್ಟೆ ಗಂಗಾಸರ ಅಂತ ನಮ್ಮ ಉಡುಪಿ ದಕ್ಷಿಣ ಕನ್ನಡದಲ್ಲಿ. ಅಂದ್ರೆ ಅಜ್ಜಮ್ಮನಿಗೆ ಅಂದ್ರೆ ಅಜ್ಜಿಗೆ ಚಳಿ ಜ್ವರ ಬಂದ್ರೆ ಅವಳು ಕೋಳಿ ಮೊಟ್ಟೆ ಮತ್ತೆ ಆಲ್ಕೋಹಾಲ್ ತಗೊಂಡ್ರೆ ಸರಿಯಾಗುತ್ತೆ ಅನ್ನುವಂಥದ್ದು. ಇವೆಲ್ಲ ಈ ತರದ ಅಪನಂಬಿಕೆಗಳು ಬಹಳಷ್ಟು ಇದೆ. ಇವನ್ ನಮ್ಮ ಹಲವು ಡಾಕ್ಟರ್ಸ್ ಕೂಡ ಆಲ್ಕೋಹಾಲ್ ಈಸ್ ಗುಡ್ ಫಾರ್ ಹೆಲ್ತ್ ಅನ್ನುವ ಹಾಗೆ ಹೇಳಲಿಕ್ಕೆ ಹೋಗ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ವೈದ್ಯಕೀಯ ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ಇದು ಒಂದು ತಪ್ಪಾಗಿ ನಮೂದಿತಗೊಂಡಿದೆ. ತಪ್ಪಾಗಿ ಅಂದ್ರೆ ಅದು ಏನಾಗ್ಬಿಡುತ್ತೆ ಅಂದ್ರೆ ಇಂಡಿವಿಜುವಲ್ ಆಥರ್ಸ್ ಮೇಲೆ, ಯಾರು ಪುಸ್ತಕ ಬರೆದಿರ್ತಾರೆ ಅವರು ಸ್ವಲ್ಪ ಜಾಸ್ತಿ ಕುಡಿತಾ ಇದ್ರೆ ಆಲ್ಕೋಹಾಲ್ ಈಸ್ ಗುಡ್ ಫಾರ್ ಹೆಲ್ತ್ ಅನ್ನುವ ಹಾಗೆ. ಇದು ಅಫ್ಕೋರ್ಸ್ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಇದ್ರ ಬಗ್ಗೆ ಬಹಳ ಕ್ಲಿಯರ್ ಆಗಿ ಒಂದು ಪಾಲಿಸಿ ಡಿಸಿಷನ್ ಮಾಡಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಏನಂದ್ರೆ ಒಂದೇ ಒಂದು ಹನಿ ಆಲ್ಕೋಹಾಲ್ ಕೂಡ ಆರೋಗ್ಯಕ್ಕೆ ಒಳ್ಳೆದಲ್ಲ, ಇದು ಯಾವುದೇ ಕಾಯಿಲೆಗೆ ಮದ್ದು ಅಲ್ಲ ಅನ್ನೋದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಬಹಳ ಕ್ಲಿಯರ್ ಆಗಿ ತಿಳಿಸಿದೆ. ಆದರೂ ಜನರು, ಕೆಲವೊಮ್ಮೆ ವೈದ್ಯರು ಕೂಡ ಈ ಅಪನಂಬಿಕೆಗಳಿಗೆ ಬಲಿಯಾಗ್ತಾರೆ. ಈ ಅಪನಂಬಿಕೆಗಳಿಗೆ ಬಲಿಯಾದ ಕೂಡಲೇ ಅವರು ಪೇಷಂಟ್ಗಳಿಗೆ ಹೇಳ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಪೇಷಂಟ್ಗಳಿಗೆ ನೀವು ಸ್ವಲ್ಪ ಆಲ್ಕೋಹಾಲ್ ಕುಡಿದ್ರೆ ಏನೂ ಆಗಲ್ಲ, ಸ್ವಲ್ಪ ಕುಡಿಬೋದು, 130 ಅಥವಾ 60 ಕುಡೀರಿ, ಏನಾಗಲ್ಲ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಏನಂದ್ರೆ ಈ ತರ ಮದ್ಯಪಾನದ ತೊಂದರೆ ಇರುವ ಪೇಷಂಟ್ಗಳಿಗೆ, ಅತಿಯಾದ ಒಂದು ಪ್ರಾಬ್ಲಮ್ ಇರುವಂತ ಪೇಷಂಟ್ಗಳಿಗೆ ಮದ್ಯಪಾನದಿಂದ ಅದನ್ನು ಬಿಡಕ್ಕಾಗಲ್ಲ. ಸ್ವಲ್ಪ ಕುಡಿತೀನಿ ಅಂತ ಅವರು ಹೋದ್ರು ಅಲ್ಲಿ ಸ್ವಲ್ಪಕ್ಕೆ ನಿಲ್ಸಕ್ಕಾಗಲ್ಲ. ಸೊ ವೈದ್ಯಕೀಯವಾಗಿ ಹೇಳ್ಬೇಕು ಅಂದ್ರೆ, ವೈಜ್ಞಾನಿಕವಾಗಿ ಹೇಳ್ಬೇಕು ಅಂದ್ರೆ ನೀವು ಸ್ವಲ್ಪ ಕುಡಿತೇನೆ ಅನ್ನುವಂತ ಇದು ಮನಸ್ಸಿನಲ್ಲಿ ಇಟ್ಕೊಂಡವ್ರು ಇದ್ರೆ ದಯವಿಟ್ಟು ಅದನ್ನ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ನೀವು ಒಂದು ಸರಿ, ಎಸ್ಪೆಷಲಿ ನಮ್ಮಲ್ಲೀಗ ಟ್ರೀಟ್ಮೆಂಟ್ಗೆ ಬಂದಂತ ರೋಗಿಗಳಿಗೆ, ಅಂದ್ರೆ ಹೆಚ್ಚಿನವರು ನಮ್ಮ ಆಸ್ಪತ್ರೆಯ ಒಳ ರೋಗಿಗಳಿದ್ದೀರಿ,
ಮತ್ತೆ ಕೆಲವರೆಲ್ಲ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದವರಿದ್ದೀರಿ. ಸೊ ಒಮ್ಮೆ ನೀವು ಒಂದು ಮದ್ಯವ್ಯಸನದ ಚಟಕ್ಕೆ ಬಲಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ರೆ ನನ್ನ ಅಡ್ವೈಸ್ ನಿಮ್ಗೆ ಏನಂದ್ರೆ ಇದು ಸ್ವಲ್ಪ ಕುಡಿತೇನೆ ಅಂತ ಹೋಗ್ಬೇಡಿ. ಸ್ವಲ್ಪ ಕುಡಿದ್ರು ಕೂಡ ಈಗ ರಿಸರ್ಚ್ ಇತ್ತೀಚೆಗೆ ಏನ್ ಹೇಳ್ತಾ ಇದೆ ಅಂದ್ರೆ ಈವನ್ ಸ್ವಲ್ಪ ಅಂದ್ರೆ ವಾರಕ್ಕೆ 30-60 ಐ ಮೀನ್ ದಿನಕ್ಕೆ 30-60 ಕುಡಿಯುವವರು, ವಾರಕ್ಕೊಂದ್ಸರಿ ಕುಡಿಯುವವರು, ಅಂಥವ್ರಿಗೂ ಕೂಡ ಆಲ್ಕೋಹಾಲು ಬ್ರೈನ್ ಡ್ಯಾಮೇಜ್ ಅನ್ನ ಮಾಡಬಹುದು, ಅಂಥವ್ರಿಗೂ ಕೂಡ ಲಿವರ್ ಡ್ಯಾಮೇಜ್ ಅನ್ನ ಮಾಡಬಹುದು ಅನ್ನೋದನ್ನ ಹೇಳ್ತಾ ಇದೆ. ಇದು ನಾನು ಹೇಳ್ತಾ ಇರೋದಲ್ಲ, ಇದ್ರ ಬಗ್ಗೆ ಟೆಕ್ಸ್ಟ್ ಬುಕ್ಗಳಲ್ಲಿ ಸಾಕಷ್ಟು ಈಗ ಇದು ಆಗಿದೆ. ಏನಂದ್ರೆ ಸೋಷಿಯಲ್ ಡ್ರಿಂಕರ್ಸ್ ಅನ್ಕೊಂಡು ವಾರಕ್ಕೊಂದ್ಸರಿ ಕುಡಿಯೋರು ಅಥವಾ ತಿಂಗಳಿಗೊಂದ್ಸರಿ ಕುಡಿಯೋರು, ಅಂಥವ್ರಿಗೂ ಕೂಡ ಮೆದುಳಿನ ನರಕೋಶಗಳು ನಶಿಸಿ ಹೋಗ್ತಾ ಇರೋದು ಈ ತರ ರೆಗ್ಯುಲರ್ ಆಗಿ ಕುಡಿತಾ ಇರುವವರಿಗೆ. ಅಥವಾ ಸ್ವಲ್ಪ ಕುಡಿತಾ ಇದ್ದವರು ಅವರಿಗೆ ಮೊದಲೇ ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ. ಇಂಥದ್ದೇನಾದ್ರೂ ಇದ್ರೆ ಆ ಫ್ಯಾಟಿ ಲಿವರ್ ಇದ್ದದ್ದು ಸಿರೋಸಿಸ್ ಆಫ್ ಲಿವರ್ ಆಗೋದು, ಲಿವರ್ನ ಕ್ಯಾನ್ಸರ್ ಆಗೋದು. ಇದು ಇತ್ತೀಚಿನ ಸಂಶೋಧನೆಗಳು, ನಾನು ನಿಮ್ಗೆ ಹೆದರಿಸ್ಲಿಕ್ಕೆ ಹೇಳ್ತಾ ಇರೋದಲ್ಲ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬರ್ತಾ ಇದೆ. ಇನ್ಫ್ಯಾಕ್ಟ್ ಈಗ ನೀವೆಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸ್ ಅಥವಾ ಟ್ವಿಟ್ಟರ್ ಇದನ್ನು ತುಂಬಾ ಜನ ನೋಡ್ತಾ ಇರ್ಬೋದು, ಎಜುಕೇಟೆಡ್ ಪೇಷಂಟ್ಸ್. ಇದರಲ್ಲಿ ಲಿವರ್ ಡಾಕ್ ಅನ್ನುವಂತ ಒಂದು ಇದನ್ನ ಹಿಡ್ಕೊಂಡಿರುವಂತ ಡಾಕ್ಟರ್ ಫಿಲಿಪ್ ಅಂತ ಅವರು ಇದರಲ್ಲಿ ನಮ್ಮ ಕೇರಳದಲ್ಲಿ ಬಹಳ ಹೆಸರಾಂತ ವೈದ್ಯರು. ಲಿವರ್ ಡಾಕ್ LIVERDOC ಅಂತ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಲ್ಲಿ ಇವತ್ತು ನಾನು ಏನ್ ವಿಷಯಗಳನ್ನ ಹೇಳಿದ್ದೇನೆ ಅದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸುಮ್ಮನೆ ಕುಡಿತಾ ಇರುವವರು, ಏನು ಒಂದು ಪಾರ್ಟಿಗಳಲ್ಲಿ ಮಾತ್ರ ಕುಡಿಯೋದು, ತಿಂಗಳಲ್ಲಿ ಒಂದು 5 ಸರಿ 6 ಸರಿ ಕುಡಿತಾ ಇರೋರು, ಅಂಥವ್ರು ಕೂಡ ಇವತ್ತು ಹೆಪಟೋಸೆಲ್ಯುಲರ್ ಕಾರ್ಸಿನೋಮಾ ಅಂತ ಹೇಳ್ತಾರೆ, ಲಿವರ್ನ ತೊಂದರೆ, ಅಥವಾ ಹೆಪಟೈಟಿಸ್ ಅಂತ ಹೇಳ್ತಾರೆ, ಲಿವರ್ನ ಸೋಂಕು, ಲಿವರ್ನ ಕ್ಯಾನ್ಸರ್ ಅಥವಾ ಲಿವರ್ನ ಸೋಂಕಿಗೆ ಬಲಿಯಾಗ್ತಾ ಇರೋದು. ಹಾಗೆಯೇ ಬಹಳಷ್ಟು ಜನರಿಗೆ ಈ ಪಾರ್ಶ್ವವಾಯು ಅಂತ ನಾವೇನ್ ಕರಿತೇವೆ, ಸ್ಟ್ರೋಕ್ ಆಗೋದು. ತುಂಬಾ ಒಂದು ಪಾರ್ಟಿಯಲ್ಲಿ ತುಂಬಾ ಕುಡಿದು ಬಿಡ್ತಾರೆ, ಒಂದು ಬಾಟ್ಲು ಆಲ್ಕೋಹಾಲ್ ಕುಡಿತಾರೆ. ಕುಡ್ದ ಕೂಡಲೇ ಅವರು ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರು ಎದ್ದೇಳುವಾಗ ಅವರಿಗೆ ಸ್ಟ್ರೋಕ್ ಆಗಿರುತ್ತೆ. ಇದರ ಬ್ರೈನ್ ಸ್ಟೆಮ್ ಸ್ಟ್ರೋಕ್ ಇರ್ಬೋದು, ಅಥವಾ ಒಂದು ಬ್ರೈನ್ ಸ್ಟೆಮ್ ಅಂದ್ರೆ ಅವರು ಅನ್ಕಾನ್ಶಿಯಸ್ ಆಗಿ ಬಿಡ್ತಾರೆ. ಈ ರೀತಿಯ ಸಮಸ್ಯೆಗಳು ಬರ್ತಾ ಇರುವುದನ್ನ ಅವರು ಬಹಳಷ್ಟು ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಅದನ್ನ ನಾನು ಹಂಚ್ಕೊಳ್ಳೋಣ ಅಂತ ಅನ್ಕೊಂಡೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಬಹಳಷ್ಟು ಜನ ಆಸಕ್ತಿ ಇದ್ದು ಸ್ವಲ್ಪ ಕುಡಿಯುವವರು ಈ ಸಭೆಗೆ ಬಂದಿರ್ಬೋದು, ನಮ್ಮ ಈ ಫೋನ್ ಇನ್ ಕಾರ್ಯಕ್ರಮಕ್ಕೆ ಬಂದಿರ್ಬೋದು. ಅಂಥವ್ರು ತಿಳ್ಕೊಳ್ಬೇಕಾದ ವಿಷಯ ಏನಂದ್ರೆ ನಾನು ಸ್ವಲ್ಪ ಕುಡಿತೇನೆ ಅಂತ ಹೋದ್ರು ಕೂಡ ಅದು ನಮ್ಮ ಜೀವಕ್ಕೆ ಕೆಲವೊಮ್ಮೆ ಅಪಾಯ. ಸೊ ಆಸ್ ಇಟ್ ಈಸ್ ರಿಸರ್ಚ್ ಏನ್ ಹೇಳುತ್ತೆ, ಈಗ ಆಲ್ಕೋಹಾಲ್ ಅನ್ನೋದು ಒಂದು ಸಾಮಾಜಿಕವಾಗಿ ಎಲ್ಲರೂ ಒಪ್ಪಿಕೊಂಡಿರುವಂತ ಒಂದು ಪೇಯ. ಕೆಲವರು ಇದನ್ನ ಆರೋಗ್ಯಕರ ಅಂತ ಕುಡಿತಾರೆ, ಕೆಲವರು ಪರ್ಸನಾಲಿಟಿ ಉತ್ತಮ ಮಾಡುತ್ತೆ ಅಂತ ಕುಡಿತಾರೆ, ಕೆಲವರು ಇದು ಹಾರ್ಟ್ ಡಿಸೀಸ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಕುಡಿತಾರೆ. ಹೀಗೆಲ್ಲ ಬೇರೆ ಬೇರೆ ತಪ್ಪು ನಂಬಿಕೆಗಳಿಂದ ಕುಡಿತಾ ಇರ್ತಾರೆ. ಸೊ ಇಂಥವ್ರು ಜಾಗರೂಕತೆಯಿಂದ ಇರಬೇಕು. ನೀವು ಸ್ವಲ್ಪ ಕುಡಿದ್ರು ಕೂಡ ಇದರಿಂದ ಸಮಸ್ಯೆಗಳಾಗಬಹುದು ಅಂತ ರಿಸರ್ಚ್ ಹೇಳುತ್ತೆ. ಸೊ ಇವತ್ತು ನಾನು ದೈಹಿಕ ಕಾಯಿಲೆಗಳು, ದೈಹಿಕವಾಗಿ ಏನೇನ್ ತೊಂದರೆ ಆಗುತ್ತೆ ಅಂತ, ಒಬ್ಬ ಮನೋವೈದ್ಯನಾಗಿ ನನಗೆ ದೇಹದ ಪ್ರಮುಖ ಅಂಗಗಳಲ್ಲಿ ಮೊದಲನೇದು ಮೆದುಳು. ಸೊ ನಿಮಗೆ ಆಶ್ಚರ್ಯ ಆಗ್ಬೋದು, ಮೆದುಳಿನ ನರಕೋಶಗಳು ಕುಡಿಯುವಾಗ ಸತ್ತು ಹೋಗಕ್ಕೆ ಶುರುವಾಗುತ್ತೆ. ನರಕೋಶಗಳ ಸಂಖ್ಯೆ ಕುಡಿಯುವವರಿಗೆ ಕುಡಿಯದೇ ಇರುವವರಿಗೆ ನಾವು ಕಂಪೇರ್ ಮಾಡಿ ನೋಡಿದ್ರೆ, ಯಾರು ಪ್ರತಿದಿನ ಕುಡಿತಾನೆ, ಪ್ರತಿದಿನ ಅವನು 60ನೇ ಕುಡಿತಿರ್ಬೋದು, 90ನೇ ಕುಡಿತಾ ಇರ್ಬೋದು, ಒಂದು ಕ್ವಾರ್ಟ್ರೇ ಕುಡಿತಾ ಇರ್ಬೋದು. ಹಾಗೆ ಸ್ವಲ್ಪ ಕುಡಿತಾ ಇರುವವನಿಗೆ ಅವನ ಒಂದು ಏನು ನರಕೋಶಗಳು ನಶಿಸಿ ಹೋದ್ರೆ, ಅಂದ್ರೆ ಅವನು ಸ್ವಲ್ಪ ಕುಡಿಯುವಾಗ ಅವನಲ್ಲಿ ನರಕೋಶಗಳು ನಶಿಸಿ ಹೋಗುವ ಚಾನ್ಸಸ್ ಏನಿದೆ ಅದು ಕುಡಿಯದೇ ಇರುವವನಿಗಿಂತ ಜಾಸ್ತಿ ಅಂತ. ಸೊ ಏನಾಗುತ್ತೆ, ಈ ತರ ಕುಡಿಯುವವನಿಗೆ ಅವನಲ್ಲಿ ಫಿಡ್ಸ್ ಕಾಯಿಲೆ ಬರ್ಬೋದು, ಅವನಿಗೆ ನೆನಪು ಶಕ್ತಿ ಕಡಿಮೆ ಆಗ್ಬೋದು, ಮರಗುಳಿತನ ಬರ್ಬೋದು. ಬಹಳಷ್ಟು ಜನ ಕುಡಿಯುವವರು ಏನಾಗುತ್ತೆ, ಅವರಿಗೆ ಕೈ ನಡಗ್ಲಿಕ್ಕೆ ಶುರುವಾಗುತ್ತೆ, ಎದೆ ಬಡಬಡ ಹೊಡ್ಕೊಳ್ಳಿಕ್ಕೆ ಶುರುವಾಗುತ್ತೆ, ಹೆದರಿಕೆ ಆಗ್ಲಿಕ್ಕೆ ಶುರುವಾಗುತ್ತೆ. ಅಂಥವ್ರು ಈ ಒಂದು ಇದರಲ್ಲಿ ಕುಡಿತವನ್ನ ಜಾಸ್ತಿ ಮಾಡ್ತಾ ಇದ್ದಾಗ
ಅವರ ಬ್ರೈನ್ ಸೆಲ್ಸ್ ನಲ್ಲಿ ಏನು ಬ್ರೈನ್ ಸೆಲ್ಸ್ ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಅಂಥವರಲ್ಲಿ ನೆನಪು ಶಕ್ತಿಯ ತೊಂದರೆ ಅಂತ ಹೇಳುವಾಗ ಮೊದಲನೇದಾಗಿ ಬರೋದು ಬ್ಲ್ಯಾಕ್ ಔಟ್ಸ್ ಅಂತ ನೀವೆಲ್ಲ ಕೇಳಿದಿರಿ. ಕುಡ್ದಾಗ ನೀವ್ ಏನ್ ಮಾಡಿದೀರಾ ನಿಮ್ಗೆ ಗೊತ್ತಿರುವುದಿಲ್ಲ. ಸಡನ್ ಆಗಿ ನಿಮ್ಗೆ ಏನಾಗುತ್ತೆ, ಹೋಗಿ ಚೆನ್ನಾಗಿ ಕುಡಿದು ಬಿಡ್ತೀರಿ. ಕುಡ್ದು ಬೆಳಿಗ್ಗೆ ಎದ್ದಾಗ ಮನೆಯವರು ಹೇಳ್ತಾರೆ, ನೀನು ಯಾರಿಗೋ ಹೊಡೆದೆ, ನೀನು ಕೆಟ್ಟ ಮಾತಲ್ಲಿ ಬೈದೆ, ನಿಮ್ಮ ಅಪ್ಪ ಅಮ್ಮನಿಗೆ ಬೈದೆ ಅಥವಾ ಹೆಂಡತಿಗೆ ಬೈದೆ, ಈ ತರ ಎಲ್ಲ ಹೇಳ್ತಾರೆ. ನಿಮ್ಗೆ ಅದು ನೆನಪೇ ಇರಲ್ಲ. ಇದನ್ನ ನಾವು ತಾತ್ಕಾಲಿಕ ಮರೆಗುಳಿತನ ಅಂತ ಹೇಳ್ತೇವೆ, ಬ್ಲ್ಯಾಕ್ ಔಟ್ಸ್ ಅಂತ ಹೇಳ್ತೇವೆ. ಸೊ ಈ ಬ್ಲ್ಯಾಕ್ ಔಟ್ಸ್ ಏನಿದೆ, ಇಟ್ ಇಸ್ ಅ ಸೈನ್ ಆಫ್ ಅರ್ಲಿ ಸೈನ್ ಆಫ್ ಬ್ರೈನ್ ಡ್ಯಾಮೇಜ್. ಇದನ್ನ ನೀವು ಜನಸಾಮಾನ್ಯರು ತಿಳ್ಕೊಳ್ಬೇಕು. ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲ್ಲ. ಯಾರಾದ್ರೂ ಈ ತರ ಅತಿಯಾಗಿ ಕುಡಿದು ನೆನಪು ಶಕ್ತಿಯನ್ನ ಕಳ್ಕೊಂಡಿದ್ದಾರೆ ಒಂದು ಆ ಕ್ಷಣಕ್ಕೆ ಅಂದ್ರೆ ಅದರ ಅರ್ಥ ಏನಂದ್ರೆ ಅವರಿಗೆ ಸ್ವಲ್ಪ ಮೆದುಳಿಗೆ ಸಮಸ್ಯೆ ಆಗ್ತಾ ಇದೆ, ಮೆದುಳು ಡ್ಯಾಮೇಜ್ ಆಗ್ತಾ ಇದೆ ಅಂತ. ಇದು ಬಹಳ ಮುಖ್ಯವಾದ ಒಂದು ಸಮಸ್ಯೆ. ಇದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. ಇಂಥವರಲ್ಲಿ ಮುಂದೆ ಡಿಮೆನ್ಷಿಯಾ ಅಂತ ಹೇಳ್ತಾರೆ, ನೆನಪಿನ ಶಕ್ತಿಯ ಕೊರತೆ ಆಗುದು, ಬ್ರೈನ್ ಸೆಲ್ಸ್ ಬಹಳ ಫಾಸ್ಟ್ ಆಗಿ ನಶಿಸಿ ಹೋಗ್ಲಿಕ್ಕೆ ಶುರುವಾಗುದು. ಅವರಿಗೆ ಹಳೆ ನೆನಪೆಲ್ಲ ಇರುತ್ತೆ, ಆದ್ರೆ ಇವತ್ತು ಬೆಳಿಗ್ಗೆ ಏನ್ ತಿಂಡಿ ತಿಂದೆ, ಎಲ್ಲಿ ಹೋಗಿ ಕುಡ್ದೆ, ಯಾರ ಒಟ್ಟಿಗೆ ಬೆರೆತೆ, ಇದೆಲ್ಲ ಮರೆತು ಬಿಡ್ತಾರೆ. ಸೊ ಇದನ್ನ ನಾವು ಡಿಮೆನ್ಷಿಯಾ ಅಂತ ಹೇಳ್ತೇವೆ, ಅಥವಾ ವರ್ನಿಕೇಸ್ ಕೊರೆಸಕೋಫ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ವರ್ನಿಕೇಸ್ ಕೊರೆಸಕೋಫ್ ಸಿಂಡ್ರೋಮ್ ಅಂದ್ರೆ ನೆನಪಿನ ಶಕ್ತಿ ಮರೆತೋಗುದು. ಅಂದ್ರೆ ಅವರಿಗೆ ಹಳೆಯ ನೆನಪು ಇರುತ್ತೆ, ಆದ್ರೆ ಇವತ್ತು ಬೆಳಿಗ್ಗೆ ಯಾರು ಬಂದ್ರು ಇದು ಗೊತ್ತಾಗಲ್ಲ, ಮತ್ತೆ ಹೊಸದ್ದು ಏನು ಕಲೀಲಿಕ್ಕಾಗಲ್ಲ. ಈಗ ಯಾರೋ ಏನೋ ಅವರಿಗೆ, ಈಗ ಅವರೊಂದು ಲೆಕ್ಚರರ್ ಆಗಿದ್ರೆ ಈ ವರ್ನಿಕೇಸ್ ಕೊರೆಸಕೋಫ್ ಸಿಂಡ್ರೋಮ್ ಬಂದ್ರೆ ಪಾಠ ಮಾಡಕ್ಕಾಗಲ್ಲ, ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿ ಏನು ತಿಳ್ಕೊಳಕ್ಕೆ ಬರೋದಿಲ್ಲ. ಸೊ ಇದು ನಾವು ಏನ್ ಹೇಳ್ತೇವೆ, ಇವೆಲ್ಲ ಬ್ರೈನ್ ಡ್ಯಾಮೇಜ್ ನಿಂದ ಉಂಟಾಗುವಂತ ಸಮಸ್ಯೆ. ಸೊ ಬ್ರೈನ್ ಡ್ಯಾಮೇಜ್ ನಿಂದ ಫಿಡ್ಸು ಬರ್ಬೋದು. ಒಟ್ಟಿನಲ್ಲಿ ಮೆದುಳಿಗೆ ಬಹಳಷ್ಟು ತರದ ಹಾನಿಗಳು ಆಲ್ಕೋಹಾಲ್ ನಿಂದ ಆಗುತ್ತೆ. ಆಲ್ಕೋಹಾಲ್ ನಿಂದ ಸೆಲ್ ಲಾಸ್ ಆಗುತ್ತೆ, ಆಲ್ಕೋಹಾಲ್ ನಿಂದ ನೆನಪಿನ ಶಕ್ತಿ ಹೋಗುತ್ತೆ, ಆಲ್ಕೋಹಾಲ್ ನಿಂದ ಅವರು ದಿನನಿತ್ಯದ ಏನು ಕೆಲಸಗಳನ್ನ ಮಾಡಬೇಕು ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಅವರು ಒಂದು ರೀತಿಯಲ್ಲಿ ಮನಸ್ಸಿಗೆ ಭ್ರಮೆಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಕೆಲವರಿಗೆ ಇದು ಹೆಂಡತಿ ಮೇಲೆ ಸಂಶಯ ಬರುದು, ಅಕ್ಕಪಕ್ಕದವರ ಮೇಲೆ ಸಂಶಯ ಬರುದು, ಇದು ಯಾರೋ ನನಗೆ ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ ಅಂತ ಹೇಳಕ್ ಶುರು ಮಾಡುದು, ಇದೆಲ್ಲ ಶುರು ಮಾಡ್ತಾರೆ. ಸೊ ಇದು ಮೆದುಳಿನ ಮೇಲೆ ಉಂಟಾಗುವ ಸಮಸ್ಯೆಗಳು. ಇದರಲ್ಲಿ ಇನ್ನೂ ಒಂದು ಆಗುತ್ತೆ, ತುಂಬಾ ಕುಡಿತಾ ಇದ್ದವರು ಸಡನ್ ಆಗಿ ಬಿಟ್ಟು ಬಿಡ್ತಾರೆ. ಸಡನ್ ಆಗಿ ಬಿಟ್ಟಾಗ ಅವರಿಗೆ ಕೈ ಕಾಲು ನಡುಗಕ್ಕೆ ಶುರುವಾಗುತ್ತೆ, ನಡುಕ ಸನ್ನಿ ಅಂತ ಕರಿತೇವೆ. ಇದು ದೈಹಿಕವೂ ಹೌದು, ಮಾನಸಿಕವೂ ಹೌದು. ಆದ್ರೆ ದೈಹಿಕವಾಗಿ ಏನಾಗುತ್ತೆ ಅಂದ್ರೆ ತುಂಬಾ ಬೆವರ್ತಾ ಇರ್ತಾರೆ, ತುಂಬಾ ಹೆದರಿಕೆಯಲ್ಲಿ ಇರ್ತಾರೆ, ಇವ್ರಿಗೆ ಯಾರೋ ಕರ್ದಂಗ ಆಗ್ತಾ ಇರುತ್ತೆ. ಕೊನೆಗೆ ಸಡನ್ ಆಗಿ ಫಿಡ್ಸ್ ಬಂದ್ಬಿಡುತ್ತೆ. ಫಿಡ್ಸ್ ಬಂದ್ರೆ ಅದು ದೈಹಿಕ ಕಾಯಿಲೆ, ಇಲ್ಲ ಅಂದ್ರೆ ಮಾನಸಿಕ ಸಮಸ್ಯೆಗಳು. ಸನ್ನಿ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಸನ್ನಿ ಅಂದ್ರೆ ಅವರು ಒಂಥರ ಹುಚ್ಚುಚ್ಚಾಗಿ ಆಡ್ತಾರೆ ಅಂತ ಅರ್ಥ ಬರುತ್ತೆ. ಸೊ ಈ ನಡುಕ ಸನ್ನಿ ಅನ್ನುವಂಥದ್ದು ಇದು ಏನಂದ್ರೆ ಬಹಳಷ್ಟು ಜನರಿಗೆ ಕುಡಿತ ಸಡನ್ ಆಗಿ ಬಿಟ್ಟಾಗ ಉಂಟಾಗುವಂತ ಸಮಸ್ಯೆ, ಅಥವಾ ಕುಡಿತವನ್ನ ತಾಕವಾಗಿ ಸ್ವಲ್ಪ ಕಡಿಮೆ ಮಾಡಿದಾಗ ಆಗುತ್ತೆ ಇವ್ರಿಗೆ. ಇದು ಬಹಳ ವಿಚಿತ್ರವಾದ ಪರಿಸ್ಥಿತಿ. ಇದು ಒಂದು ವೈದ್ಯಕೀಯವಾಗಿ ತುರ್ತು ಪರಿಸ್ಥಿತಿ. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಅವರದು BP ಜಾಸ್ತಿ ಆಗಿಬಿಡುತ್ತೆ, ಎದೆ ಬಡಿತ ಜಾಸ್ತಿ ಆಗ್ಬಿಡುತ್ತೆ, ಮತ್ತೆ ಇವರಿಗೆ ಯಾರೋ ಕರ್ದಂಗ್ ಆಗ್ತಾ ಇರುತ್ತೆ, ಶುರು ಮಾಡ್ತಾರೆ, ಹಾವು ಕಂಡಂಗಾಗುತ್ತೆ. ಇವೆಲ್ಲ ಮಾನಸಿಕವಾಗಿ ಇದು ಕೂಡ ಆದ್ರೂ ನಿರ್ಜಲೀಕರಣ ಅಂತ ಹೇಳ್ತೇವೆ, ಡಿಹೈಡ್ರೇಷನ್ ಅಂತ. ಡಿಹೈಡ್ರೇಷನ್ ಆದಾಗ ಏನಾಗುತ್ತೆ ಅಂದ್ರೆ BP ಸಡನ್ ಆಗಿ ಏರುಪೇರಾಗೋದು, ಹೈಯೂ ಆಗ್ಬೋದು, ಲೋನು ಆಗ್ಬೋದು, ಜ್ವರ ಬಂದಂಗ ಆಗ್ಬೋದು, ಸಿಕ್ಕಾಪಟ್ಟೆ ಬೆವರ್ಬೋದು. ಇದೆಲ್ಲ ಆದಾಗ ಎಷ್ಟೋ ಸರಿ ಇದು ಒಂದು ವೈದ್ಯಕೀಯ ತುರ್ತು ಪರಿಸ್ಥಿತಿ. ಇಂತಹ ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ಪೇಷಂಟ್ ಅನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬೇಕಾಗತ್ತೆ. ಅವರಿಗೆ ಇನ್ಫ್ಯಾಕ್ಟ್ ನಿರ್ಜಲೀಕರಣ ಅಂದ್ರೆ ದೇಹದಲ್ಲಿ ಒಂದು ಏನು ನೀರಿನ ಕೊರತೆ ಬರುತ್ತೆ. ನೀವೆಲ್ಲ ಕೇಳಿದಿರಿ, ಬೇದಿ ಬಹಳ ಸರಿ ಆದ್ರೆ ಡಿಹೈಡ್ರೇಷನ್ ಆಗುತ್ತೆ ಅಂತ. ಅದೇ ರೀತಿ ಈ ನಡುಕ ಸನ್ನಿಯಲ್ಲಿ ಬಹಳ ಬೆವರ್ಲಿಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಏನಾಗುತ್ತೆ, ಇದು ನಿರ್ಜಲೀಕರಣ ಶುರುವಾಗುತ್ತೆ. ಸೊ ಈ ನಿರ್ಜಲೀಕರಣ ಶುರುವಾದಾಗ ಅವರನ್ನ ಎಷ್ಟೋ ಸರಿ ಅಡ್ಮಿಟ್ ಮಾಡಿ IV ಫ್ಲೂಯಿಡ್ಸ್ ಅಂದ್ರೆ ಇದನ್ನ ಅವರು ಸರಿಯಾಗಬೇಕು ಅಂದ್ರೆ
IV ಫ್ಲೂಯಿಡ್ಸ್ ಅನ್ನು ಕೊಡ್ಬೇಕಾಗತ್ತೆ. ಈ ರೀತಿಯಾಗಿ ಇದು ಒಂದು ದೈಹಿಕವಾಗಿ ಬಹಳಷ್ಟು ಸಮಸ್ಯೆಯನ್ನ ತೊಂದರೆಯನ್ನು ಉಂಟು ಮಾಡುವಂತ ಒಂದು ಪರಿಸ್ಥಿತಿ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅಡ್ಮಿಟ್ ಆಗಿ ಮತ್ತೆ ಚಿಕಿತ್ಸೆಯನ್ನ ಪಡೆಯುವುದು ಅನ್ನುವಾಗ ಇದು ಒಂದು ರೀತಿಯಲ್ಲಿ ಜನಸಾಮಾನ್ಯರು ತಿಳ್ಕೊಳ್ಬೇಕೇನಂದ್ರೆ ಇದರಿಂದಾಗಿ 100ರಲ್ಲಿ ಈ ಪರಿಸ್ಥಿತಿ ಸರಿಯಾಗಿ ಚಿಕಿತ್ಸೆ ಸಿಗದೇ ಇದ್ರೆ 100ರಲ್ಲಿ ಒಬ್ರು ಸತ್ತೋಗುವ ಚಾನ್ಸು ಇದೆ. ಸೊ ಇದನ್ನ ಯಾಕೆ ಅಂದ್ರೆ ಇಂತಹ ಸಂದರ್ಭಗಳಲ್ಲಿ ನಿರ್ಜಲೀಕರಣ ಆದಾಗ ಅವರಲ್ಲಿ ಈ ನಮ್ಮ ಹೃದಯದ ಏನು ಬಡಿತ ಏನಿದೆ ಅದು ಹೆಚ್ಚು ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ. ವೆಂಟ್ರಿಕ್ಯುಲರ್ ಎರಿಡಿಮಿಯಾಸ್ ಅಂತ ಹೇಳ್ತಾರೆ. ಸೊ ಸಡನ್ ಆಗಿ ಸತ್ತೋಗುವ ಚಾನ್ಸ್ ಇರುತ್ತೆ. ಸೊ ಆದ್ರಿಂದ ಇದು ಒಂದು ಜನಸಾಮಾನ್ಯರು ತಿಳ್ಕೊಳ್ಬೇಕು. ಜಾಸ್ತಿ ಕುಡಿತಾ ಇದ್ದವರು ಒಮ್ಮೆಲೆ ಬಿಟ್ಟಾಗ ಅವ್ರಿಗೆ ಅವರು ವೈದ್ಯಕೀಯ ಸಹಾಯವನ್ನು ಪಡೆದೇ ಆಲ್ಕೋಹಾಲ್ ಅನ್ನ ಬಿಡುವುದು ಒಳ್ಳೆದು. ಸೊ ಇದು ಒಂದು ತರದ ವಿಚಿತ್ರವಾದ ಸಮಸ್ಯೆ. ಇದು ಮೆದುಳಿಗೆ ಸಂಬಂಧಪಟ್ಟದ್ದು, ದೇಹಕ್ಕೆ ಸಂಬಂಧಪಟ್ಟದ್ದು, ಕುಡಿತವನ್ನು ಸಡನ್ ಆಗಿ ಬಿಟ್ಟಾಗ ಉಂಟಾಗುವಂಥದ್ದು ಅಂತ. ಇದರ ನೆಕ್ಸ್ಟ್ ಬರೋದು ಲಿವರ್. ಯಾಕಂದ್ರೆ ಲಿವರ್ನ ಬಗ್ಗೆ ಎಲ್ಲರೂ ತಿಳ್ಕೊಳ್ಬೇಕು. ನೀವು ಎಲ್ಲರೂ ಹೇಳ್ತಾರೆ ನಿಮಗೆ ಕುಡಿದ್ರೆ ಲಿವರ್ಗೆ ಸಮಸ್ಯೆ ಆಗುತ್ತೆ ಅಂತ. ಕುಡಿದ್ರೆ ಲಿವರ್ಗೆ ಏನ್ ಸಮಸ್ಯೆ ಆಗುತ್ತೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. 30 ml ಆಲ್ಕೋಹಾಲ್ ಅನ್ನ ಕುಡಿದ್ರೆ ಅದು ಲಿವರ್ ನಲ್ಲಿ ಸರಿ ಆಗ್ಲಿಕ್ಕೆ 1 ಗಂಟೆ ಆದ್ರೂ ಬೇಕು. ಅತಿಯಾಗಿ ಆಲ್ಕೋಹಾಲ್ ಕುಡಿದಾಗ ಏನಾಗುತ್ತೆ, ಅದು ಲಿವರ್ ನಲ್ಲಿ ಅದು ಕುಡ್ದಂತ ಆಲ್ಕೋಹಾಲ್ ಜೀರ್ಣ ಆಗ್ಲಿಕ್ಕೆ 1 ಗಂಟೆ ಆದ್ರೂ ಬೇಕು 30 ml ಗೆ. ಇವರು ಕುಡಿಯುವವರು 360 ml ಕುಡಿದ್ರೆ ಲಿವರ್ 12 ಗಂಟೆ ಕೆಲಸ ಮಾಡಬೇಕು. ಕೆಲವರು 540 750 ml ಕುಡಿಯುವವರು ನಮ್ಮಲ್ಲಿ ಅಡ್ಮಿಟ್ ಆಗ್ತಾರೆ. ಸೊ ಅತಿಯಾದ ಮದ್ಯಪಾನ ಲಿವರ್ನ ಮೇಲೆ ಒತ್ತಡ ಹೇರುತ್ತೆ, ಲಿವರ್ನ ಕಾರ್ಯಕ್ಷಮತೆಯನ್ನ ತಗ್ಗಿಸುತ್ತೆ. ಸೊ ಈ ಕಾರ್ಯಕ್ಷಮತೆ ತಗ್ಗಿಸುವಾಗ ಲಿವರ್ನಲ್ಲಿ ಇರುವ ಜೀವಕಣಗಳು ಅದರಲ್ಲಿ ಬದಲಾವಣೆಗಳಾಗುತ್ತೆ. ಲಿವರ್ ದೊಡ್ಡದಾಗ್ಲಿಕ್ಕೆ ಶುರುವಾಗುತ್ತೆ. ಲಿವರ್ನ ಸುತ್ತಮುತ್ತ ಕೊಬ್ಬಿನ ಅಂಶ ಶೇಖರಿಸಿಕೊಳ್ಳಿಕ್ಕೆ ಶುರುವಾಗುತ್ತೆ. ಫ್ಯಾಟಿ ಲಿವರ್ ಅಂತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇದ್ರ ಬಗ್ಗೆ ಹಿಂದೆ ಹೆಚ್ಚು ಮಾಹಿತಿ ಇರಲಿಲ್ಲ. ಈಗ ಎಲ್ಲ ದಪ್ಪಗಿರುವವರು, ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಆಗಿರುವವರು, ಕುಡಿಯುವವರು, ಇಂಥವರಲ್ಲಿ ಈ ಫ್ಯಾಟಿ ಲಿವರ್ ಸಮಸ್ಯೆ ಇದೆ. ಮತ್ತೆ ಈ ಫ್ಯಾಟಿ ಲಿವರ್ ನಿಂದಾಗಿ ಬೇರೆ ಸಮಸ್ಯೆಗಳು ಅಂದ್ರೆ ಡಯಾಬಿಟಿಸ್ ನ ಕಾಯಿಲೆ, ಲಿವರ್ನ ಕ್ಯಾನ್ಸರ್ ಇದೆಲ್ಲ ಜಾಸ್ತಿ ಆಗುತ್ತೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಕುಡಿಯುವುದರಿಂದಲೂ ಕೂಡ ಫ್ಯಾಟಿ ಲಿವರ್ ಬರುತ್ತೆ. ಇದು ಫಸ್ಟ್ ಸ್ಟೇಜ್. ಫ್ಯಾಟಿ ಲಿವರ್ ಬರುತ್ತೆ. ಆಮೇಲೆ ಇವರು ಕುಡಿಯುವುದನ್ನ ಬಿಡದೇ ಇದ್ರೆ ನೆಕ್ಸ್ಟ್ ಬರುವಂತದ್ದು ಹೆಪಟೈಟಿಸ್ ಅಂತ ಹೇಳ್ತಾರೆ. ಲಿವರ್ನ ಕೋಶಗಳ ಊತ ಶುರುವಾಗುತ್ತೆ, ಹೆಪಟೈಟಿಸ್. ಅದಾದ್ಮೇಲೆ ಲಿವರ್ ನಲ್ಲಿ ಇದು ಇನ್ನೂ ಜಾಸ್ತಿ ಆಗುವಾಗ ಜಾಂಡೀಸ್. ನೀವೆಲ್ಲ ಕೇಳಿದಿರಿ, ಬಹಳ ಕಾಮನ್ ಆಗಿ ನಿಮ್ಗೆ ನಮ್ಮ ದೇಶದಲ್ಲಿ ಜಾಂಡೀಸ್ ನಿಂದ ಸಾಯುವವರು ಪ್ರಮುಖ ಕಾರಣಗಳಲ್ಲಿ ಯಾವುದು ಅಂದ್ರೆ ಕುಡಿತದಿಂದ ಬರುವಂತ ಜಾಂಡೀಸ್. ಸೊ ಜಾಂಡೀಸ್ ಅನ್ನ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ರೀತಿ ಕರೀತಾರೆ. ಈಗ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಂಡೀಸ್ ಅಂತಾರೆ, ನಮ್ಮ ಕಡೆ ಅರಿಶಿಣ ಗುತ್ತು ಅಂತ ಹೇಳ್ತಾರೆ, ಇನ್ನು ಕೆಲವು ಕಡೆ ಕಾಮಲೆ ರೋಗ ಅಂತ ಹೇಳ್ತಾರೆ. ಇದು ದೇಹದಲ್ಲಿ ಅದು ಲಿವರ್ ನಲ್ಲಿ ಬಿಲಿರುಬಿನ್ ಅನ್ನುವಂತ ಅಂಶ ಜಾಸ್ತಿ ಆಗುತ್ತೆ. ಇದಾಗುವಾಗ ಇದು 2ನೇ ಸ್ಟೇಜ್. ಮೊದಲನೇ ಸ್ಟೇಜ್ ನಲ್ಲಿ ಫ್ಯಾಟಿ ಲಿವರ್ ಇತ್ತು, 2ನೇ ಸ್ಟೇಜ್ ಅಲ್ಲಿ ಹೆಪಟೈಟಿಸ್ ಇತ್ತು, ಜಾಂಡೀಸ್ ಬಂತು. ಅಲ್ಲಿ ಅವರು ಕುಡಿಯೋದು ಬಿಡದೇ ಇದ್ರೆ ಮೊದ್ಲೇನಾಗ್ತಾ ಇತ್ತು, ಲಿವರ್ ಸೈಜ್ ದೊಡ್ಡದಾಗಿತ್ತು, ಲಿವರ್ ಶ್ರಿಂಕ್ ಆಗ್ಲಿಕ್ಕೆ ಶುರುವಾಗುತ್ತೆ. ಲಿವರ್ನ ಜೀವಕಣಗಳು ಸತ್ತು ಹೋಗ್ಲಿಕ್ಕೆ ಶುರುವಾಗುವಾಗ ಇದನ್ನ ನಾವು ಲಿವರ್ ಸಣ್ಣದಾಗ್ಲಿಕ್ಕೆ ಶುರುವಾಗುತ್ತೆ. ಸಣ್ಣದಾಗುದು ಅಂದ್ರೆ ಲಿವರ್ ನಲ್ಲಿ ಸಣ್ಣ ಪುಟ್ಟ ಗಾಯಗಳಾಗುತ್ತೆ. ನೀವೆಲ್ಲ ನೋಡಿದಿರಿ, ಈಗ ಚರ್ಮದಲ್ಲಿ ಗಾಯ ಆದ್ರೆ ಏನಾಗುತ್ತೆ, ಆ ಗಾಯ ಒಣಗಿದ ಮೇಲೆ ಗಾಯ ಮಾಯಿತು ಅಂತ ಕನ್ನಡದಲ್ಲಿ ಒಂದು ವರ್ಡ್ ಉಪಯೋಗಿಸ್ತಾರೆ. ಮಾಯಿದಾಗ ಏನಾಗುತ್ತೆ, ಆ ಚರ್ಮ ಸ್ವಲ್ಪ ಶ್ರಿಂಕ್ ಆಗುತ್ತೆ, ಸಣ್ಣದಾಗುತ್ತೆ. ಅದೇ ಲಿವರ್ನ ಕಾರ್ಯಕ್ಷಮತೆ ತಗ್ಗುತ್ತೆ. ಅಂದ್ರೆ ಲಿವರ್ ಮೊದಲು ಏನು ಕೆಲಸ ಮಾಡ್ತಿತ್ತು ಹಂಗೆ ಕೆಲಸ ಮಾಡಲ್ಲ. ಕೆಲಸ ಮಾಡದೇ ಇದ್ದಾಗ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳಿಕ್ಕೆ ಶುರುವಾಗುತ್ತೆ, ಕೈಕಾಲುಗಳಲ್ಲಿ ನೀರು ತುಂಬಿಕೊಳ್ಳಿಕ್ಕೆ ಶುರುವಾಗುತ್ತೆ, ಮನುಷ್ಯ ತೆಳ್ಳಗಾಗ್ತಾನೆ. ಸೊ ಅವನು ಹೀಗೆ ಕುಡಿಯುವುದನ್ನ ಮುಂದುವರಿಸಿದ್ರೆ ಅವನ ಮೆದುಳಿನಲ್ಲಿ ಅಮೋನಿಯಾ ಅಂಶ ಜಾಸ್ತಿ ಆಗುತ್ತೆ. ಅಮೋನಿಯಾ ಅಂಶ ಜಾಸ್ತಿ ಆದಾಗ ಅವನು ಜನರನ್ನ ಗುರ್ತ ಹಿಡಿಯುವುದಿಲ್ಲ, ಏನೇನೋ ಮಾತಾಡ್ತಾನೆ, ಅವನು ಎಲ್ಲಿದ್ದಾನೆ ಅವನಿಗೆ ಗೊತ್ತಿರುವುದಿಲ್ಲ, ಈ ರೀತಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ಸಿರೋಸಿಸ್ ಆಫ್ ಲಿವರ್ ಅಂತ ಹೇಳ್ತೇವೆ.
ಇನ್ಫ್ಯಾಕ್ಟ್ ಲಿವರ್ ಸಿರೋಸಿಸ್ಗೆ ಚಿಕಿತ್ಸೆ ಅಂದ್ರೆ ಒಂದೇ ಒಂದು, ಲಿವರ್ ಸಿರೋಸಿಸ್ಗೆ ಚಿಕಿತ್ಸೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಇದು ನಿಮಗೆ ಆಶ್ಚರ್ಯ ಆಗ್ಬೋದು. ಈಗ ಭಾರತ ದೇಶದಲ್ಲಿ ಬಹಳಷ್ಟು ಕಡೆ ಮಾಡ್ತಾ ಇದ್ದಾರೆ. ಕೊಚ್ಚಿನ್ನಲ್ಲಿ ಮಾಡ್ತಾರೆ, ಈಗ ಮಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಧಾರಣವಾಗಿ ಖರ್ಚು 40 ಲಕ್ಷ ಬೀಳುತ್ತೆ. ಆಮೇಲೆ ತಿಂಗಳಿಗೆ 1 ರಿಂದ 2 ಲಕ್ಷ ರೂಪಾಯಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಖರ್ಚಾಗುತ್ತೆ. ಸಣ್ಣ ಲಿವರ್ ಅಂದ್ರೆ ನೀವು ರಕ್ತ ಹೇಗೆ ಮ್ಯಾಚ್ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿರ್ಬೋದಲ್ಲ, ರಕ್ತ ಮ್ಯಾಚ್ ಮಾಡಿ ನೋಡಿ ಈಗ ಯಾವ ಬ್ಲಡ್ ಗ್ರೂಪ್ ಅಲ್ಲಿ ಇದೆ ನೋಡಿ ಅದರಂತೆ ರಕ್ತವನ್ನು ಕೊಡ್ತಾರೆ. ಅದೇ ರೀತಿ ಲಿವರ್ ಅನ್ನ ಇನ್ನೊಬ್ಬರಿಗೆ ಕೊಡ್ಬೇಕು. ಒಂದು ತುಂಡು ಲಿವರ್ ಸಣ್ಣ ಪೀಸ್ ಹಾಕಿದ್ರು ಸಾಕು, ಇನ್ನೊಬ್ಬನು ಲಿವರ್ ಹೋಗ್ತಾ ಇದ್ರೆ, ಆದ್ರೆ ಖರ್ಚು ಮಾತ್ರ ಜಾಸ್ತಿ. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಲಿವರ್ಗೆ ಶಾಶ್ವತ ಹಾನಿ ಉಂಟಾಗಿರುತ್ತೆ. ಈ ಸಂದರ್ಭದಲ್ಲಿ ಲಿವರ್ಗೆ ಟ್ರೀಟ್ಮೆಂಟ್, ಸಿರೋಸಿಸ್ ಆಫ್ ಲಿವರ್ಗೆ ಟ್ರೀಟ್ಮೆಂಟ್ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾತ್ರ. ಇಲ್ಲದಿದ್ರೆ ಅದು ಒಂದು ವೈದ್ಯಕೀಯವಾಗಿ ಏನಂದ್ರೆ ಬದುಕಿರುವವರೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟ್ರು. ಸ್ವಲ್ಪ ಈಗ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಾಗ ನೀರು ಹೋಗ್ಲಿಕ್ಕೆ ಲ್ಯಾಸಿಕ್ಸ್ ಅಂತ ಕೊಡ್ತಾರೆ. ಆಮೇಲೆ ಬ್ರೈನ್ ನಲ್ಲಿ ಅಮೋನಿಯಾ ಜಾಸ್ತಿ ಆದಾಗ ಅವನಿಗೆ ಆ ಅಮೋನಿಯಾನ್ನು ತೆಗಿಲಿಕ್ಕೆ ಲ್ಯಾಕ್ಟಿಲೋ ಸಿರಪ್ ಅಂತ ಕೊಡ್ತಾರೆ. ಈ ರೀತಿಯಾಗಿ ಅವನು ಬದುಕಿದಷ್ಟು ಕಾಲ ಅವನ ಜೀವನವನ್ನ ಮುಂದೂಡಿಸುದು. ಇದು ಮಾತ್ರ ಮಾಡ್ಲಿಕ್ಕೆ ಆಗುದು. ಇಲ್ಲ ಅಂದ್ರೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂದ್ರೆ ಅವನಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ. ಸೊ ನೀವೇನ್ ತಿಳ್ಕೊಳ್ಬೇಕು ಅಂದ್ರೆ ಈ ಕುಡಿತದಿಂದಾಗಿ ಲಿವರ್ ನಲ್ಲಿ ಇರ್ರಿವರ್ಸಿಬಲ್ ಡ್ಯಾಮೇಜ್, ಲಿವರ್ ಅನ್ನ ಸಂಪೂರ್ಣವಾಗಿ ಮರೆತು ಬಿಡ್ಬೇಕಾಗತ್ತೆ. ಬೇರೆ ಲಿವರ್ ಹಾಕ್ಬೇಕಾಗತ್ತೆ. ಬೇರೆ ಲಿವರ್ ಹಾಕ್ಬೇಕಾದ್ರೆ ನಮ್ಮ ಹತ್ರ ದುಡ್ಡು ಬೇಕು. ದುಡ್ಡು ಕನಿಷ್ಠ 40 ಲಕ್ಷ ಬೇಕು. ಆಮೇಲೆ ತಿಂಗಳಿಗೆ 1 ಲಕ್ಷ ಬೇಕು. ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾಗೆ ಲಿವರ್ ಸಿರೋಸಿಸ್ ಆದವರಲ್ಲಿ ಬಹಳಷ್ಟು ಜನರಲ್ಲಿ ಲಿವರ್ ಕ್ಯಾನ್ಸರ್ ಬರುತ್ತೆ. ಲಿವರ್ ಕ್ಯಾನ್ಸರ್ ಕೂಡ ಈಗ ಚಿಕಿತ್ಸೆ ಇದೆ. ಲಿವರ್ ಕ್ಯಾನ್ಸರ್ಗೆ ಇಮ್ಯುನೋಮಾಡ್ಯುಲೇಷನ್ ಥೆರಪಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೂ ಕೂಡ ತುಂಬಾ ದುಡ್ಡು ಖರ್ಚಾಗುತ್ತೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇವು ಯಾವುದೇ ಚಿಕಿತ್ಸೆಗಳು ಸಾಮಾನ್ಯ ಜನರಿಗೆ ಕೈಗೆ ಎಟಕುವುದಿಲ್ಲ. ಈ ಚಿಕಿತ್ಸೆ ಬಂದಿದೆ. ನಿಮಗೆ ಬಹಳ ಜನ ಹೇಳ್ತಾರೆ ಈಗ ಎಲ್ಲ ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆಗಿದೆ, ನೀನು ಕುಡಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳೋರು ಬಹಳಷ್ಟು ಜನ ಇದ್ದಾರೆ. ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೇನೆ. ನನಗೆ ಎಷ್ಟೋ ಪೇಷಂಟ್ಸ್ ಹೇಳಿದ್ದಾರೆ, ಸರ್ ಲಿವರ್ ಇದಾದ್ರೆ ಈಗೆಲ್ಲ ಒಳ್ಳೆ ಮಾತ್ರೆಗಳು ಬಂದಿದೆಯಂತೆ, ಟ್ರೀಟ್ಮೆಂಟ್ ಇದೆಯಂತೆ ಅಂತ. ಟ್ರೀಟ್ಮೆಂಟ್ ಏನು ಇದೆ ಅದು ಏನು, ನೀವು ಬದುಕಿದಷ್ಟು ಕಾಲ ನಿಮ್ಮ ಡೇಸ್ ಅನ್ನ ಮುಂದೂಡ್ಲಿಕ್ಕೆ, ದಿನ ಮುಂದೂಡ್ಲಿಕ್ಕೆ ಟ್ರೀಟ್ಮೆಂಟ್ ಇದೆ. ಇಲ್ಲದೆ ಇದ್ರೆ ಒಂದು ಟ್ರೀಟ್ಮೆಂಟ್ ಇದೆ, ಅದು ಇದು ಏನು ಲಿವರ್ ಟ್ರಾನ್ಸ್ಪ್ಲಾಂಟ್. ಅದಕ್ಕೆ ಕಾಸ್ಟ್ ಆಗುತ್ತೆ. ಸೊ ಇದು ಲಿವರ್ನ ಬಗ್ಗೆ, ಮೆದುಳಿನ ಬಗ್ಗೆ ಹೇಳಿದೆ, ಲಿವರ್ನ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಬಹಳ ಕಾಮನ್ ಆಗಿ ಜನಸಾಮಾನ್ಯರಿಗೆ ಕುಡಿತದಿಂದ ಉಂಟಾಗುವಂತಹ ಸಮಸ್ಯೆ ಬಹಳ ಕಾಮನ್ ಅಂದ್ರೆ ಈ ಏನು ನಮ್ಮ ಜಠರದ ಇದು ಗ್ಯಾಸ್ಟ್ರೈಟಿಸ್ ಅಂತ ನಾವೇನ್ ಕರಿತೇವೆ, ಇದು ಗ್ಯಾಸ್ಟ್ರೈಟಿಸ್ ಬಹಳ ಕಾಮನ್ ಆಗಿ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಆಗಾಗ ಹೊಟ್ಟೆ ನೋವು ಬರೋದು. ಇದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ಹೊಟ್ಟೆಯಲ್ಲಿ ಕುಡಿದ ಕೂಡಲೇ ನೀವೆಲ್ಲ ಗಮನ ಇಟ್ಟು ಯೋಚನೆ ಮಾಡಿ ನೋಡಿ. ನೀವು ನಿಮ್ಮ ಇದು ಏನು ಕೈಯಲ್ಲಿ ಚರ್ಮದಲ್ಲಿ ಒಂದು ಸಣ್ಣ ಗಾಯ ಆಗಿರುತ್ತೆ, ಅದ್ರ ಮೇಲೆ ಕುಡಿತಾ ಇದ್ದಾಗ ಸ್ವಲ್ಪ ಆಲ್ಕೋಹಾಲ್ ಬಿದ್ರೆ ಏನಾಗುತ್ತೆ, ಅದು ಉರಿಲಿಕ್ಕೆ ಶುರು ಆಗುತ್ತೆ. ಸೊ ಉರಿಯೋದು ಯಾಕೆ ಅಂದ್ರೆ ಅದು ಚರ್ಮ ಡಿಸ್ಕಂಟಿನ್ಯೂ ಆಗಿರುತ್ತೆ ಅಲ್ಲಿ, ಒಂದು ಸಣ್ಣ ಗಾಯ ಆಗಿ. ಸೊ ಅದರ ಮೇಲೆ ಆಲ್ಕೋಹಾಲ್ ಬಿದ್ದಾಗ ಉರಿ ಶುರುವಾಗುತ್ತೆ. ಹಾಗೆ ಕುಡಿಯುವವರಲ್ಲಿ ಖಾರ ಪದಾರ್ಥಗಳನ್ನ ಹಿಡ್ಕೊಂಡು ಕುಡಿತೀರ. ನಿಮ್ಗೆಲ್ಲ ಗೊತ್ತು, ಕಿಕ್ ಬರಬೇಕು ಅಂತ ಹೇಳಿ ಸೈಡ್ಸ್ ಬಹಳ ಖಾರದ್ದು ಕುಡಿತಾ ಇರ್ತೀರಿ. ಈ ಶೇಂಗಾ ಬೀಜ ಖಾರ ಅಥವಾ ಕೆಲವರು ಉಪ್ಪಿನಕಾಯಿ ಇದನ್ನೆಲ್ಲ. ಸೊ ಹಾಗೆ ಅದರಿಂದ ಹೊಟ್ಟೆಯೊಳಗಿನ ಪದರದಲ್ಲಿ ಒಂದು ಕೊರೆತ ಉಂಟಾಗಿರುತ್ತೆ. ಅದರ ಮೇಲೆ ಆಲ್ಕೋಹಾಲ್ ಬಿದ್ದಾಗ ಹೊಟ್ಟೆ ಉರಿಲಿಕ್ಕೆ ಶುರುವಾಗುತ್ತೆ. ಸೊ ಹಲವಾರು ಜನರಿಗೆ ಕುಡಿತ ಅತಿ ಆದಾಗ ಹೊಟ್ಟೆಯಲ್ಲಿ ಆಸಿಡ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಈ ಒಳಪದರು ಏನು ಹರಿದೋಗಿರುತ್ತೆ ಅಲ್ಲಿ ಪುನಃ ಸಣ್ಣ ಪುಟ್ಟ ಗಾಯಗಳು ಜಾಸ್ತಿ ಆಗಿ ಅದರಿಂದ ಹೊಟ್ಟೆಯ ಅಲ್ಸರ್, ಗ್ಯಾಸ್ಟ್ರೈಟಿಸ್ ಇದೆಲ್ಲ ಶುರುವಾಗುತ್ತೆ. ಬಟ್ ಏನು ದುರಾದೃಷ್ಟ ಅಂದ್ರೆ ಈಗ ರಿಸರ್ಚ್ ಏನ್ ಹೇಳ್ತಾ ಇದೆ ಅಂದ್ರೆ ಹೊಟ್ಟೆಯ ಕ್ಯಾನ್ಸರ್ಗೆ ಪ್ರಮುಖವಾದ ಕಾರಣಗಳಲ್ಲಿ ಆಲ್ಕೋಹಾಲ್ ಕೂಡ ಒಂದು. ಆಲ್ಕೋಹಾಲ್ ಮಾತ್ರ ಅಲ್ಲ, ಆಲ್ಕೋಹಾಲ್, ಸಿಗರೆಟ್ ಇವೆರಡೂ ಕೂಡ ಈ ಒಂದು ಕುಡಿತದ ಒಂದು ಇದರಲ್ಲಿ ಜಾಸ್ತಿ ಆಗ್ತಾ ಇದೆ. ಕುಡಿತ ಮತ್ತು ಆಲ್ಕೋಹಾಲ್ ಎರಡೂ ಸೇರಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಅಂದ್ರೆ ಹೊಟ್ಟೆಯ ಕ್ಯಾನ್ಸರ್ಗಳ ಇದನ್ನ ಜಾಸ್ತಿ ಮಾಡ್ತಾ ಇದೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಸೊ ಅದರಿಂದಾಗಿ ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಏನಂದ್ರೆ
ಈ ಸಣ್ಣ ಪುಟ್ಟ ಈ ಕುಡಿಯುವವರು ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ಹೊಟ್ಟೆ ನೋವು ನೀವು ಅದನ್ನ ಯು ಮೇ ಫರ್ಗೆಟ್, ಬಟ್ ಆಮೇಲೆ ಅದು ಜಾಸ್ತಿ ಆಗುತ್ತೆ, ಅದರಿಂದ ಸಮಸ್ಯೆಗಳಾಗುತ್ತೆ. ಮತ್ತೆ ಇದು ಬರೀ ಹೊಟ್ಟೆಯಲ್ಲಿ ಮಾತ್ರ ಅಲ್ಲ, ಸಣ್ಣ ಕರಳು ದೊಡ್ಡ ಕರಳು ಅಲ್ಲಿ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ, ಅಲ್ಲಿಯೂ ಕೂಡ ಅಲ್ಸರ್ ಆಗ್ಬೋದು. ಹಾಗೆ ದೊಡ್ಡ ಕರಳಿನ ಕ್ಯಾನ್ಸರ್ಗೆ ಕಾರಣಗಳಲ್ಲಿ ಆಲ್ಕೋಹಾಲ್ ಅತಿಯಾಗಿ ಉಪಯೋಗಿಸುವುದು ಕೂಡ ಒಂದು. ಆಲ್ಕೋಹಾಲ್ ಮಾತ್ರ ಅಲ್ಲ, ಅತಿಯಾಗಿ ಮಾಂಸಾಹಾರವನ್ನು ಬಳಸುವವರಲ್ಲಿ ಕೂಡ ಈ ಏನು ಕೋಲಾನ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಇನ್ಫ್ಯಾಕ್ಟ್ ಈ ವಿದೇಶಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ 40 ವರ್ಷಕ್ಕಿಂತ ಹೆಚ್ಚಿರುವವರು ಯಾರು ಒಂದು ಅವರ ಮನೆಯಲ್ಲಿ ಯಾರಿಗಾದ್ರೂ ಈ ಏನು ಕ್ಯಾನ್ಸರ್ನ ಒಂದು ಇದು ಲಕ್ಷಣಗಳಿದ್ರೆ, ಅದರಲ್ಲಿಯೂ ಹೊಟ್ಟೆಯ ಕ್ಯಾನ್ಸರ್ ಅಥವಾ ಈ ಸಣ್ಣ ಕರಳು ದೊಡ್ಡ ಕರಳಿನಲ್ಲಿ ಏನಾದ್ರು ಕ್ಯಾನ್ಸರ್ ಆಗಿ ಮನೆಯಲ್ಲಿ ಸತ್ತೋಗಿದ್ರೆ ಪಾಲಿಪೋಸಿಸ್ ಕೊಲೆ ಅಂತ ಹೇಳ್ತಾರೆ, ಫೆಮಿಲಿಯಲ್ ಪಾಲಿಪೋಸಿಸ್ ಕೊಲೆ ಅಂತ. ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹೊಟ್ಟೆಯಲ್ಲಿ ಈ ತರದ ಏನು ಸಮಸ್ಯೆಗಳು ಕ್ಯಾನ್ಸರ್ನ ಲಕ್ಷಣಗಳು ಇದ್ದಿದ್ರೆ ಅಂತವ್ರಿಗೆ 40 ವರ್ಷದ ನಂತರ ಒಂದು ಪರೀಕ್ಷೆ ಕೊಲೊನೋಸ್ಕೋಪಿ ಅಂತ ಮಾಡ್ತಾರೆ. ಅತಿಯಾಗಿ ಕುಡಿತಾ ಇರುವವರು ಕುಡಿತದಲ್ಲಿ ಬೇದಿಯಲ್ಲಿ ರಕ್ತ ಹೋಗ್ತಾ ಇದೆ ಅಥವಾ ಹೊಟ್ಟೆಯಲ್ಲಿ ರಕ್ತ ಹೋಗ್ತಾ ಇದೆ ಅಥವಾ ವಾಂತಿಯಲ್ಲಿ ರಕ್ತ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಈ ಕೊಲೊನೋಸ್ಕೋಪಿ ಅನ್ನುವಂಥ ಟೆಸ್ಟ್ಗಳನ್ನ ಡಾಕ್ಟರ್ಗಳು ಮಾಡ್ತಾರೆ. ಇದು ನೀವು ತಿಳ್ಕೊಳ್ಬೇಕಾದಂತ ವಿಷಯ. ಯಾರೇ ಆಗ್ಲಿ ಬೇದಿಯಲ್ಲಿ ರಕ್ತ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ಅದನ್ನು ನಿರ್ಲಕ್ಷಿಸಬೇಡಿ. ಇದು ಕರಳಿನಲ್ಲಿ ಒಂದು ಕ್ಯಾನ್ಸರ್ ಇರ್ಬೋದು ಅಥವಾ ಕರಳಿನ ಬೇರೆ ಏನಾದ್ರೂ ಕುಡಿತದಿಂದಾಗಿ ಉಂಟಾಗುವ ಸಮಸ್ಯೆಯಿಂದ ಇರ್ಬೋದು. ಇದನ್ನ ನೀವು ತಿಳ್ಕೊಳ್ಬೇಕು. ಸೊ ಜಠರ ಆಯ್ತು, ಹಾಗೆ ಅನ್ನನಾಳ. ಜಠರ ಈಗ ನೀವು ಏನು ಆಲ್ಕೋಹಾಲ್ ಕುಡಿದ ಕೂಡಲೇ ಬಾಯಿಯಿಂದ ಅನ್ನನಾಳಕ್ಕೆ ಹೋಗುತ್ತೆ. ಅನ್ನನಾಳದ ಕ್ಯಾನ್ಸರ್ ಆಗ್ಬೋದು. ಅನ್ನನಾಳ ಹರಿದು ಹೋಗುದು ಎಷ್ಟೋ ಜನರಲ್ಲಿ. ಅನ್ನನಾಳದಲ್ಲಿ ಏನಾಗುತ್ತೆ ಅಂದ್ರೆ ಅನ್ನನಾಳದಲ್ಲಿ ಕೆಲವು ವೆಯಿನ್ಸ್ ಅಂತ ಹೇಳ್ತಾರೆ. ಆ ವೆಯಿನ್ಗಳು ಕುಡಿತ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಲಿವರ್ನ ತೊಂದರೆಯಿಂದ ಆ ವೆಯಿನ್ ದಪ್ಪ ಆಗುತ್ತೆ. ಕುಡಿತ ಜಾಸ್ತಿ ಆದಾಗ ಆ ವೆಯಿನ್ ಸಡನ್ ಆಗಿ ಹರಿದು ಸಡನ್ ಆಗಿ ಸತ್ತು ಹೋಗುವವರನ್ನು ನೋಡಿದೆ. ನಾನೊಂದು 35 ವರ್ಷದ ಒಬ್ಬ ತರುಣ ನಮ್ಮ ಆಸ್ಪತ್ರೆಯಲ್ಲಿ ಮೆಲೋರಿ ವೇಸ್ಟ್ ಸಿಂಡ್ರೋಮ್ ಅಂತ ಹೇಳಿ ಇತ್ತೀಚೆಗೆ ಅವನು ಸಡನ್ ಆಗಿ ಏನು ಅನ್ನನಾಳ ಹರಿದು ಹೋಗಿ ಕೊನೆಗೆ ಅವರನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲಿ ಸತ್ತು ಹೋದ್ರು. ಸೊ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದು ಸಡನ್ ಸಾಯ್ಲಿಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದು ಈ ಈಸೋಫೇಜಿಯಲ್ ಟೇರ್ ಅಂತ ಕರಿತೇವೆ ನಾವು. ಸೊ ಅನ್ನನಾಳ ಹರಿದು ಹೋಗುದು, ಅನ್ನನಾಳದ ಕ್ಯಾನ್ಸರ್ ಇವೆಲ್ಲ ಆಗಬಹುದು ಅನ್ನೋದನ್ನ ಗಮನಿಸಬೇಕು. ಸೊ ಈ ಕರಳಿನ ವಿಷಯದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಅನ್ನನಾಳ, ಆಮೇಲೆ ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಇಲ್ಲಿ ಅಲ್ಸರ್ಗಳು, ಕ್ಯಾನ್ಸರ್ಗಳು ಇದು ಸರ್ವೇ ಸಾಮಾನ್ಯ. ಈ ಕುಡಿಯುವವರಲ್ಲಿ ಇವೆಲ್ಲ ಜಾಸ್ತಿ. ಕುಡಿಯುವವರಲ್ಲಿ ಈ ಅಲ್ಸರ್ ಮತ್ತು ಕ್ಯಾನ್ಸರ್, ಎಸ್ಪೆಷಲಿ ಕರಳಿನ ಕ್ಯಾನ್ಸರ್ ಜಾಸ್ತಿ ನೋಡ್ತಾ ಇದ್ದೇವೆ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇದರ ನೆಕ್ಸ್ಟ್ ಬರುವಂತದ್ದು ಹೃದಯ. ಈ ಹೃದಯದ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ನೀವೆಲ್ಲ ಕೇಳಿದಿರಿ ಏನಂದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಈ ಹಾರ್ಟ್ ಅಟ್ಯಾಕ್ ಬರದೇ ಇರ್ಲಿಕ್ಕೆ ರೆಡ್ ವೈನ್ ಕುಡೀರಿ. ಬಹಳ ಜನ ಹೇಳ್ತಾರೆ ಇದನ್ನ. ಇವನ್ ನಾನು ಕೆಲವು ರೀಲ್ಸ್ ನೋಡಿದ್ದೇನೆ. ಈಗೆಲ್ಲ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ರೀಲ್ಸ್ ಮತ್ತೆ ಯೂಟ್ಯೂಬ್ ಶಾರ್ಟ್ಸ್ ಇದರ ಯುಗ. ಜನಸಾಮಾನ್ಯರು ಇದನ್ನೆಲ್ಲ ಹಲವಾರು ಸರಿ ಇದರಲ್ಲಿ ತಪ್ಪು ಇನ್ಫಾರ್ಮೇಶನ್ ಜಾಸ್ತಿ ಇರುತ್ತೆ. ಇದನ್ನ ಯಾರು ಹೇಳ್ತಾ ಇದ್ದಾರೆ, ಇದನ್ನ ಡಾಕ್ಟರ್ ಹೇಳ್ತಾ ಇದ್ದಾರಾ ಅಥವಾ ಯಾರೋ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಹೇಳ್ತಾ ಇದ್ದಾರಾ ಅಥವಾ ಯಾರು ಹೇಳ್ತಾ ಇದ್ದಾರೆ ಅದನ್ನು ಗಮನಿಸಬೇಕು. ಹಲವು ಸಂದರ್ಭಗಳಲ್ಲಿ ನಾನು ನೋಡಿರುವುದೇನಂದ್ರೆ ಇದು ಹೃದಯಕ್ಕೆ ಒಳ್ಳೇದು, ಇದರಲ್ಲಿ ರೆಸರ್ವೆಟ್ರಾಲ್ ಅಂತ ಇದೆ ರೆಡ್ ವೈನ್ ನಲ್ಲಿ, ಅದರಿಂದಾಗಿ ಹಾರ್ಟ್ ಅಟ್ಯಾಕ್ಸ್ ಆಗಲ್ಲ, ಪೆಗ್ ಎ ಡೇ ಕೀಪ್ಸ್ ಹಾರ್ಟ್ ಅಟ್ಯಾಕ್ಸ್ ಅವೇ, ಈ ರೀತಿ ನಾನಾ ನಮೂನೆಯ ಮೂಢನಂಬಿಕೆಗಳನ್ನ ಪಸರಿಸ್ತಾರೆ ಸಮಾಜದಲ್ಲಿ. ಇದು ಬಹಳಷ್ಟು ತಪ್ಪು ನಂಬಿಕೆಗಳಿದೆ. ಸೊ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ನಾನೊಬ್ಬ ವೈದ್ಯನಾಗಿ ನಿಮ್ಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ, ಒಂದೇ ಒಂದು ಹನಿ ಆಲ್ಕೋಹಾಲ್ ಕೂಡ ಹೃದಯಕ್ಕೆ ಒಳ್ಳೆದಲ್ಲ. ಇದರಲ್ಲಿ ಯಾವುದೇ ಹೃದಯವನ್ನ ಒಳ್ಳೆದು ಮಾಡುವಂತ ಯಾವುದೇ ಇದು ಇಲ್ಲ, ಏನು ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಆಗಿ ಹೃದಯಕ್ಕೆ ಒಳ್ಳೆದಾಗುವಂತ ಯಾವುದೇ ಇದು ಇಲ್ಲ. ನೀವೇನ್ ತಿಳ್ಕೊಳ್ಬೇಕು ಅಂದ್ರೆ, ಹೃದಯಕ್ಕೆ ನೀವೆಲ್ಲ ಕೇಳಿದ್ದೀರಿ ಹಾರ್ಟ್ ಅಟ್ಯಾಕ್ ಆಯ್ತು, ಹೃದಯ ಸಡನ್ ಆಗಿ ಸ್ಟಾಪ್ ಆಯ್ತಂತೆ, ಇದು ಏನಕ್ಕಾಗುತ್ತೆ? ಒಂದು ಏನಂದ್ರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಅಂದ್ರೆ, ಈಗ ಹೃದಯದ ಕೆಲಸ ಏನೋ ಅದೊಂದು ಪಂಪ್, ಅದು ಇಡೀ ದೇಹಕ್ಕೆ ರಕ್ತವನ್ನ ಪಂಪ್ ಮಾಡುತ್ತೆ. ಸೊ ಈ ಹೃದಯಕ್ಕೆ ರಕ್ತ ಕೊಡುವಂತ ರಕ್ತನಾಳಗಳು ಅಂತ ಇದೆ, ಅದನ್ನ ನಾವು ಆರ್ಟರೀಸ್ ಅಂತ ಕರೀತೀವಿ. ಈ ಹೃದಯಕ್ಕೆ ರಕ್ತ ಕೊಡುವಂತ ರಕ್ತನಾಳಗಳು ಬ್ಲಾಕ್ ಆಗ್ಲಿಕ್ಕೆ ಶುರುವಾಗುತ್ತೆ ಯಾವಾಗ?
ಕುಡಿತ ಜಾಸ್ತಿ ಆದಾಗ, ಸಿಗರೇಟ್ ಸೇವನೆ ಜಾಸ್ತಿ ಆದಾಗ, ಕೊಬ್ಬು ಯುಕ್ತ ಆಹಾರ ಡಯಾಬಿಟಿಸು, ಹೈಪರ್ ಟೆನ್ಷನ್ ಅಂದ್ರೆ BP ಕಾಯಿಲೆ, ಸಕ್ಕರೆ ಕಾಯಿಲೆ ಸರಿಯಾಗಿ ಕಂಟ್ರೋಲ್ ಇಲ್ಲದಂತ ಸಂದರ್ಭಗಳಲ್ಲಿ ಹೃದಯದ ರಕ್ತನಾಳಗಳು ಬ್ಲಾಕ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇದು ಬ್ಲಾಕು ಎಲ್ಲರಲ್ಲೂ ಇರುತ್ತೆ ಬ್ಲಾಕ್. ಆದ್ರೆ ಕುಡಿತ, ಸಿಗರೆಟ್ಟು ಮತ್ತೆ ಈ ಕೊಬ್ಬಿನ ಅಂಶ ಜಾಸ್ತಿ ತಿನ್ನುವವರು, ಆಮೇಲೆ ಎಕ್ಸಸೈಸ್ ಮಾಡದೇ ಇರುವವರು, ಬೊಜ್ಜು ಬೆಳೆಸ್ಕೊಂಡವರು, ಇವರಲ್ಲಿ ಏನಾಗುತ್ತೆ ಇದು ಜಾಸ್ತಿ ಶುರುವಾಗುತ್ತೆ. ಈ ಹೃದಯಕ್ಕೆ ರಕ್ತನಾಳಗಳು ರೈಟ್ ಕೊರೊನರಿ ಆರ್ಟರಿ, ಲೆಫ್ಟ್ ಕೊರೊನರಿ ಆರ್ಟರಿ ಅಂತ ಎರಡು ಇರುತ್ತೆ. ಇದಕ್ಕೆ ಬೇರೆ ಬೇರೆ ಬ್ರಾಂಚಸ್ ಇದೆ. ಇದು ಇದೆ, ಇದು ಬ್ಲಾಕ್ ಆಗುವುದು. ಮೂರು ರಕ್ತನಾಳಗಳು ಇವ್ರಿಗೆ ಏನಾಗುತ್ತೆ ಸ್ವಲ್ಪ ನಡಿಲಿಕ್ಕೆ ಕಷ್ಟ ಆಗುತ್ತೆ, ಶುರುವಾಗುತ್ತೆ. ಕೈಯಲ್ಲಿ ನೋವು ಬರ್ಲಿಕ್ಕೆ ಶುರುವಾಗುತ್ತೆ, ನೋವು ಬರ್ಲಿಕ್ಕೆ ಶುರುವಾಗುತ್ತೆ. ಇದನ್ನ ನಾವು ಇಸ್ಕೆಮಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಈ ರಕ್ತನಾಳ ಬ್ಲಾಕ್ ಆಗುವಂಥದ್ದು, ಸಡನ್ ಆಗಿ ಬ್ಲಾಕ್ ಆಗುವುದು ಅಥವಾ ಎಂಬೋಲಿಸಮ್ ಅಂತ ಹೇಳ್ತೇವೆ. ಸಣ್ಣ ಒಂದು ಈ ಫ್ಯಾಟಿನ ಒಂದು ಅಂಶ ಸಡನ್ ಆಗಿ ಅವರ ರಕ್ತನಾಳದಿಂದ ಹೊರಗೆ ಬಂದು ಎಲ್ಲೋ ಒಂದು ಕಡೆ ಆಲ್ರೆಡಿ ಬ್ಲಾಕ್ ಆಗಿರುತ್ತೆ, ಆ ಬ್ಲಾಕ್ ಇದ್ದ ಕಡೆ ಒಂದು ಕಸದಾಗಿ ಇದು ಸಿಕ್ಕಾಕೊಳ್ಳುತ್ತೆ. ಸಿಕ್ಕಾಕೊಂಡ ಕೂಡಲೇ ಏನಾಗುತ್ತೆ, ಹೃದಯಕ್ಕೆ ರಕ್ತನಾಳ ಸಡನ್ ಆಗಿ ರಕ್ತ ಹೋಗುದು ನಿಂತು ಹೋಗುತ್ತೆ. ಹೀಗೆ ನಿಂತು ಹೋದಾಗ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೇವೆ ಇದನ್ನ. ಸೊ ಕುಡಿಯುವವರಲ್ಲಿ ಈ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ, ಸಡನ್ ಕಾರ್ಡಿಯಾಕ್ ಡೆತ್ ಅಂತ. ಮತ್ತೆ ಕುಡಿಯುವವರಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ಕುಡಿತಾ ಇರುವವರಲ್ಲಿ ಹೃದಯದ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಕುಡಿಯುವವರಲ್ಲಿ ಕಾರ್ಡಿಯೋಮಯೋಪತಿ ಅಂತ, ಅಂದ್ರೆ ಹೃದಯ ದೊಡ್ಡದಾಗುತ್ತೆ. ಆ ಮಸಲ್ ಏನು, ಹೃದಯ ಕೂಡ ಒಂದು ಸ್ನಾಯು. ಅದು ನೀವೆಲ್ಲ ಕೇಳಿದಿರಿ, ಬಾಡಿ ಬಿಲ್ಡರ್ಸ್ ಮಸಲ್ ಚೆನ್ನಾಗಿರುತ್ತೆ ಅಂತ. ಸೊ ಈ ಕುಡಿಯುವವರಲ್ಲಿ ಮಸಲ್ಸ್ ವೀಕ್ ಇರುತ್ತೆ, ಅದರಲ್ಲೂ ಕೂಡ ಹೃದಯದ ಮಸಲ್ ಬಹಳ ವೀಕ್ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಹೈಪರ್ಟ್ರೋಫಿಕ್ ಅಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ. ಇದು ಬಹಳಷ್ಟು ಕಾಮನ್ ಆಗಿ ಆಲ್ಕೋಹಾಲಿಕ್ಸ್ ಅಲ್ಲಿ ಇರುತ್ತೆ. ನಾನು 1-2 ರೋಗಿಗಳನ್ನ ಕಳ್ಕೊಂಡಿದ್ದೇನೆ ಇದರಿಂದಾಗಿ. ಇದನ್ನು ಕಂಡು ಹಿಡಿದು ಕೂಡ ನಾವು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅವರು ಕುಡಿಯುವುದನ್ನ ಬಿಡ್ಲಿಲ್ಲ. ಸೊ ಹೃದಯದ ಏನು ರಕ್ತನಾಳಗಳು, ಹೃದಯದ ಸ್ನಾಯುಗಳು ಬಲಹೀನವಾಗಿ, ಸೊ ಅದರಿಂದಾಗಿ ಶರೀರದಲ್ಲಿ ರಕ್ತ ಪೂರೈಕೆಯಲ್ಲಿ ಸಮಸ್ಯೆಗಳು ಉಂಟಾಗಿ ಸಡನ್ ಆಗಿ ಸತ್ತು ಹೋಗುವುದಿದೆ. ಸೊ ಹೃದಯಾಘಾತದ ಸಂಭವ ಹೆಚ್ಚು. ಇದನ್ನ ನೀವು ತಿಳ್ಕೊಳ್ಬೇಕು. ಕುಡಿಯುವವರಲ್ಲಿ ಹೃದಯಾಘಾತ ಯಾಕೆ ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂದ್ರೆ, ಬಹಳ ಜನರಲ್ಲಿ ಒಂದು ತಪ್ಪು ನಂಬಿಕೆ ಇದೆ, ಕುಡಿಯುವವರಲ್ಲಿ ಹೃದಯಾಘಾತ ಆಗಲ್ಲ, ಪೆಗ್ ಎ ಡೇ ಕೀಪ್ಸ್ ಹಾರ್ಟ್ ಅಟ್ಯಾಕ್ಸ್ ಅವೇ. ಖಂಡಿತ ಇಲ್ಲ, ಇದು ಬಹಳ ದೊಡ್ಡ ಸುಳ್ಳು. ಇದನ್ನ ದಯವಿಟ್ಟು ನಂಬಬೇಡಿ. ಒಂದೇ ಒಂದು ಹನಿ ಆಲ್ಕೋಹಾಲ್ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದರಲ್ಲೂ ಹೃದಯಕ್ಕೆ ಒಳ್ಳೇದಲ್ಲ. ಹೃದಯಾಘಾತ ಹೆಚ್ಚಾಗುತ್ತೆ, ಸಡನ್ ಆಗಿ ಸಾಯುವವರಿದ್ದಾರೆ. ಹೃದಯ ದೊಡ್ಡದಾಗಿ ಹೃದಯದ ಪಂಪ್ ಫೇಲ್ ಆಗಿ ಬಹಳಷ್ಟು ಜನರಿಗೆ ಸಮಸ್ಯೆಗಳಾಗ್ತಾ ಇದೆ. ಇದನ್ನ ನಾವು ನೋಡಿದ್ದೇವೆ, ಅದನ್ನ ಹೇಳ್ತಾ ಇದ್ದೇನೆ. ಸೊ ಇದು ಹೃದಯದ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ನೀವೆಲ್ಲ ಕೇಳಿದಿರಿ ಪ್ಯಾಂಕ್ರಿಯಸ್ ಅಂತ, ಡಯಾಬಿಟೀಸ್. ಇನ್ನೊಂದು ಆಶ್ಚರ್ಯ ಆಗ್ಬೋದು, ಎಷ್ಟೋ ಜನರಿಗೆ ಫ್ಯಾಮಿಲಿಯಲ್ಲಿ ಡಯಾಬಿಟೀಸ್ ಇಲ್ಲದೆ ಇದ್ರು ಕುಡಿತ ಅತಿ ಆದಾಗ ಅವರಲ್ಲಿ ಡಯಾಬಿಟೀಸ್ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ, ಈ ಮೇದೋಜೀರಕ ಗ್ರಂಥಿ ಅಂತ ಇದೆ, ಪ್ಯಾಂಕ್ರಿಯಸ್ ಅಂತ, ಅದರಲ್ಲಿ ಹುಣ್ಣುಗಳಾಗ್ಲಿಕ್ಕೆ ಶುರುವಾಗುತ್ತೆ. ಕುಡಿಯುವವರಲ್ಲಿ ಮೇದೋಜೀರಕ ಗ್ರಂಥಿಯ ಹುಣ್ಣು ಶುರುವಾಗುತ್ತೆ. ಈ ಹುಣ್ಣು ಆದಾಗ ಅಗೈನ್ ಇದರಲ್ಲಿ ರಿಸ್ಕ್ ಬಹಳ ಇದೆ. ಅಕ್ಯೂಟ್ ಪ್ಯಾಂಕ್ರೆಟೈಟಿಸ್ ಅಂತ, ಸಡನ್ ಆಗಿ ಹೊಟ್ಟೆ ನೋವು ಬರ್ಲಿಕ್ಕೆ ಸಡನ್ ಆಗಿ ಹೊಟ್ಟೆ ನೋವು ಬಂದು ಬಹಳಷ್ಟು ಜನ ಸತ್ತು ಹೋಗುವ ಚಾನ್ಸು ಇದೆ ಸಡನ್ ಆಗಿ. ಸೊ ಇದನ್ನ ಮೇದೋಜೀರಕ ಗ್ರಂಥಿಯ ಊತ ಅಂತ ಕರೀತೇವೆ. ಮೇದೋಜೀರಕ ಗ್ರಂಥಿಯ ಊತದಿಂದಾಗಿ ಅಕ್ಯೂಟ್ ಪ್ಯಾಂಕ್ರೆಟೈಟಿಸ್, ಕ್ರಾನಿಕ್ ಪ್ಯಾಂಕ್ರೆಟೈಟಿಸ್ ಎರಡೂ ಆಗ್ಬೋದು. ಅಕ್ಯೂಟ್ ಅಂದ್ರೆ ಸಡನ್ ಆಗಿ ಅವರಿಗೆ ಹೊಟ್ಟೆ ನೋವು ಬರುತ್ತೆ, ಸಡನ್ ಆಗಿ ಆ ಪ್ಯಾಂಕ್ರಿಯಸ್ ನಲ್ಲಿ ರಕ್ತ ಬ್ಲೀಡ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ತೀವ್ರವಾದ ಹೊಟ್ಟೆ ನೋವು ಬೆನ್ನವರೆಗೂ ಹೋಗುತ್ತೆ. ಎಷ್ಟೋ ಜನರಿಗೆ ತಿಂದದೆಲ್ಲ ವಾಂತಿ ಆಗ್ತಾ ಇರುತ್ತೆ. ಸೊ ಈ ಪ್ಯಾಂಕ್ರಿಯಟೈಟಿಸ್ ಆದಾಗ ಇದರಿಂದಾಗಿ ಮಧುಮೇಹ ಜಾಸ್ತಿ ಆಗುತ್ತೆ, ಅಥವಾ ಅವ್ರಿಗೆ ಫ್ಯಾಮಿಲಿಯಲ್ಲಿ ಮಧುಮೇಹ ಇಲ್ಲದೆ ಇದ್ರೂ ಕೂಡ ಇಂಥ ಸಂದರ್ಭದಲ್ಲಿ ಇವರಿಗೆ ಮಧುಮೇಹ ಬರುವ ಚಾನ್ಸ್ ಇರುತ್ತೆ. ಇದನ್ನ ಜನಸಾಮಾನ್ಯರು ತಿಳ್ಕೊಳ್ಬೇಕು. ಸೊ ಇದ್ರ ಬಗ್ಗೆ ಕೂಡ ಜನಸಾಮಾನ್ಯರಲ್ಲಿ ಮಾಹಿತಿ ಕಡಿಮೆ ಇದೆ. ಆಲ್ಕೋಹಾಲ್ ನಿಂದಾಗಿ ಬೊಜ್ಜು ಜಾಸ್ತಿ ಆಗುತ್ತೆ. ಆಲ್ಕೋಹಾಲ್ ನಿಂದಾಗಿ ಬಹಳಷ್ಟು ಎಂಟಿ ಕ್ಯಾಲರೀಸ್, ಎಸ್ಪೆಷಲಿ ಬಿಯರ್ ಕುಡಿಯುವವರು, ಆ ಕಾರಣದಿಂದಾಗಿ ಅವರು ಆಸ್ಪತ್ರೆಗೆ ಬರುವಾಗ ಶುಗರ್ ಬಹಳ ಜಾಸ್ತಿ ಇರುತ್ತೆ. ಅವ್ರು ಆಲ್ಕೋಹಾಲ್ ಅನ್ನ ಬಿಟ್ಟಾಗ ಆಮೇಲೆ ನಾವು ನೋಡಿದ್ರೆ ಅವರ ಶುಗರ್ ಇಂಪ್ರೂವ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅದರಿಂದ ಹೇಳ್ತಾ ಇದ್ದೇನೆ, ದಯವಿಟ್ಟು ಗಮನಿಸಿ. ಈ ಒಂದು ಕುಡಿತದಿಂದಾಗಿ ಬಹಳಷ್ಟು ಜನರಿಗೆ ಕೃತಕವಾಗಿ ಡಯಾಬಿಟಿಸ್ ಕಾಯಿಲೆ ಬರುವ ಚಾನ್ಸ್ ಇದೆ. ಸೊ ಇನ್ನು ನೆಕ್ಸ್ಟ್ ಬರುವಂತದ್ದು ಕ್ಯಾನ್ಸರ್ಗಳು.
ಬಹಳಷ್ಟು ಕ್ಯಾನ್ಸರ್ಗಳಿಗೆ ಈ ಆಲ್ಕೋಹಾಲ್ ಕಾರಣ ಅಂತ ಹೇಳ್ತಾರೆ. ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈಗಾಗಲೇ ಹೇಳಿದೆ ನಾನು, ಲಿವರ್ನ ಕ್ಯಾನ್ಸರ್ ಬಗ್ಗೆ ಹೇಳಿದೆ. ಆಮೇಲೆ ಏನು ನಮ್ಮ ದೊಡ್ಡ ಕರಳಿನ ಕ್ಯಾನ್ಸರ್, ಕೋಲಾನ್ ಕ್ಯಾನ್ಸರ್ ಬಗ್ಗೆ ಹೇಳಿದೆ. ಹಾಗೆ ಹೊಟ್ಟೆಯ ಕ್ಯಾನ್ಸರ್ಗೂ ಕೂಡ ಇದು ಪ್ರಮುಖವಾದ ಕಾರಣ, ಲಿವರ್ನ ಕ್ಯಾನ್ಸರ್ಗೂ ಕೂಡ ಇದೆ ಪ್ರಮುಖವಾದ ಕಾರಣ. ಅದೇ ರೀತಿ ಬಹಳಷ್ಟು ಸಂದರ್ಭಗಳಲ್ಲಿ ಆಲ್ಕೋಹಾಲ್ ಮತ್ತು ತಂಬಾಕು ಇವೆರಡೂ ಒಟ್ಟಾದಾಗ, ಯಾಕಂದ್ರೆ ಹೆಚ್ಚಿನ ಸಂದರ್ಭದಲ್ಲಿ ನಾನು ನಮ್ಮ ವಾರ್ಡಲ್ಲಿ ನೋಡುವುದೇನೆಂದ್ರೆ ಆಲ್ಕೋಹಾಲು ತಂಬಾಕು ಎರಡೂ ಕೂಡ ಅತಿಯಾಗಿ ಸೇವಿಸ್ತಾ ಇರ್ತಾರೆ. ಇದರಿಂದಾಗಿ ಬೇರೆ ಬೇರೆ ತರದ ಕ್ಯಾನ್ಸರ್ಗಳು, ಅಂದ್ರೆ ಈ ಗಂಟಲಿನ ಕ್ಯಾನ್ಸರ್ ಇರ್ಬೋದು, ಅನ್ನನಾಳದ ಕ್ಯಾನ್ಸರ್ ಇರ್ಬೋದು, ಜಠರದ ಕ್ಯಾನ್ಸರ್ ಇರ್ಬೋದು, ಇವೆಲ್ಲ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಇದನ್ನ ಜನಸಾಮಾನ್ಯರು ತಿಳ್ಕೊಳ್ಬೇಕು. ಇನ್ನು ಬಹಳಷ್ಟು ತರದ ಚರ್ಮದ ತೊಂದರೆಗಳು, ನರದ ತೊಂದರೆಗಳು ಕೂಡ ಆಲ್ಕೋಹಾಲ್ನಿಂದ ಬರುತ್ತೆ. ನರಗಳಿಗೆ, ಕೈ ಕಾಲುಗಳ ನರಗಳು ಇದರಲ್ಲಿ ಹಾನಿಯಾಗುವುದರಿಂದ ಇವರಿಗೆ ಒಂದು ರೀತಿಯಲ್ಲಿ ಕೈ ಕಾಲೆಲ್ಲ ಜೋಮ್ ಹಿಡ್ದಂಗಾಗೋದು, ಹಾಗೆಯೇ ಸ್ನಾಯುಗಳು ವೀಕ್ ಆಗುವುದರಿಂದ ಬಲಹೀನತೆ ಬರುವುದು, ಕಾಲು ಬಿಸಿಯಾದ ಅನುಭವ, ಕಾಲು ಉರಿ. ಆಮೇಲೆ ಬಹಳಷ್ಟು ಜನರಿಗೆ ಸ್ನಾಯುಗಳು ನಶಿಸಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಈ ಕುಡಿಯುವವರು ಬಹಳ ವೀಕ್ ಆಗ್ತಾರೆ, ಆವಾಗ ಅವರ ಮಸಲ್ಸ್ ಎಲ್ಲ ವೀಕ್ ಆಗ್ಲಿಕ್ಕೆ ಶುರುವಾಗುತ್ತೆ. ಮತ್ತೆ ಬಹಳಷ್ಟು ತರದ ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕೂಡ ಬರುತ್ತೆ. ಚರ್ಮದ ತೊಂದರೆಗಳು ಅಂದ್ರೆ ಮೊಡವೆ ನೀವೆಲ್ಲ ಕೇಳಿದಿರಿ, ಆಕ್ನೆ ಅಂತ ಕರೀತಾರೆ, ಸೋರಿಯಾಸಿಸ್ ಕಾಯಿಲೆ ಅಂತ ಹೇಳ್ತಾರೆ, ಚರ್ಮದ ತುರಿಕೆ, ಕೈ ಕಾಲುಗಳಲ್ಲಿ ಜೋಮ್ ಹಿಡಿಯುವುದು, ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಚರ್ಮದ ತೊಂದರೆಗಳು ಕೂಡ ಕುಡಿತದಿಂದ ಬಹಳ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು ನಿಮಗೆ ಆಶ್ಚರ್ಯ ಆಗ್ಬೋದು, ಬಹಳ ಇದು ಏನು ಜನಸಾಮಾನ್ಯರಿಗೆ ಗೊತ್ತಿಲ್ಲದ ವಿಷಯ ಅಂದ್ರೆ ಈ ಮದ್ಯಪಾನ ಮತ್ತು ಲೈಂಗಿಕ ಕ್ರಿಯೆಯಲ್ಲಿ ಉಂಟಾಗುವಂತ ಸಮಸ್ಯೆಗಳು. ಬಹಳ ಜನರಿಗೆ ಗೊತ್ತಿಲ್ಲ ಏನಂದ್ರೆ ಈ ಆಲ್ಕೋಹಾಲ್ ಕುಡಿದಾಗ ಲೈಂಗಿಕ ಆಸೆ ಜಾಸ್ತಿ ಆಗುತ್ತೆ, ಆದ್ರೆ ಲೈಂಗಿಕ ನಿರ್ವಹಣೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ. ಕೆಲವರಿಗೆ ನಪುಂಸಕತೆ ಬರುತ್ತೆ, ಅಥವಾ ಕೆಲವರಿಗೆ ಈ ಏನು ಸಡನ್ ಆಗಿ ಈ ವೀರ್ಯ ಲೀಕ್ ಆಗಿ ಬಿಡುತ್ತೆ. ಇದು ಯಾಕೆ ಈ ತರ ಆಗುತ್ತೆ ಅಂದ್ರೆ ಅವರಿಗೆ ಆಕ್ಚುಲಿ ಈ ಕುಡಿತದಿಂದಾಗಿ ಒಂದು ರೀತಿಯಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆ ಆಗುತ್ತೆ, ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳುವಲ್ಲಿ ಸಮಸ್ಯೆ ಆಗುತ್ತೆ. ಇದರಿಂದ ಇನ್ನೊಂದು ಇದು ಒಂದು ದೈಹಿಕ ಸಮಸ್ಯೆ ಕೂಡ ಹೌದು, ಮಾನಸಿಕ ಸಮಸ್ಯೆ ಕೂಡ ಹೌದು. ಇಲ್ಲಿ ಏನಾಗುತ್ತಂದ್ರೆ ಬಹಳಷ್ಟು ಜನರಿಗೆ ಕುಡಿತ ಜಾಸ್ತಿ ಆದಾಗ, ಈ ಕುಡಿತ ಜಾಸ್ತಿ ಆಗುವಾಗ ಈ ಜನನಾಂಗಗಳೇನಿದೆ ಇದಕ್ಕೆ ರಕ್ತ ಸಂಚಾರದಲ್ಲಿ ಕೊರತೆಗಳು ಬರುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಇದರಿಂದಾಗಿ ಅವರಿಗೆ ಲೈಂಗಿಕವಾಗಿ ಆ ಲಿಂಗ ದೊಡ್ಡದಾಗುವುದಿಲ್ಲ, ಲೈಂಗಿಕ ನಿರ್ವಹಣೆಯಲ್ಲಿ ಸಮಸ್ಯೆಗಳು ಬರುತ್ತೆ. ಸೊ ಇದು ಸ್ವಲ್ಪ ಸಮಸ್ಯೆ ಬಂದ ಕೂಡಲೇ ಇವರು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ನನಗೆ ಈ ತರ ಲೈಂಗಿಕ ಸಂಭೋಗ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದನ್ನ ಮನಸ್ಸಿಗೆ ತಗೊಂಡು ಬಹಳಷ್ಟು ಜನ ಖಿನ್ನತೆಯಿಂದ ಬಳಲುದು. ಅದೇ ರೀತಿ ಬಹಳಷ್ಟು ಜನ ಸಂಶಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಯಾಕಂದ್ರೆ ನಾನು ಹೆಂಡತಿಗೆ ಖುಷಿಯನ್ನು ಕೊಡ್ತಾ ಇಲ್ಲ, ಬಹುಶಃ ಇದರಿಂದಾಗಿ ಅವಳು ಬೇರೆಯವ್ರ ಹತ್ರ ಹೋಗ್ತಾಳೆ ಅನ್ನುವಂತ ಒಂದು ಸಂಶಯ ಬರುದು. ಸೊ ಈ ರೀತಿಯಾಗಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಕೂಡ ಸಮಸ್ಯೆಗಳು ಬರ್ಲಿಕ್ಕೆ ಚಾನ್ಸ್ ಇದೆ. ಸೊ ಒಟ್ಟಿನಲ್ಲಿ ಇವತ್ತಿನ ದಿನ ನೀವು ತಿಳ್ಕೊಳ್ಬೇಕಾದಂತ ವಿಷಯಗಳು ಅಂತ ಹೇಳಿದ್ರೆ, ಈ ಆಲ್ಕೋಹಾಲ್ ನಿಂದ ನಮ್ಮ ದೇಹದ ಮೇಲೆ ಸಾಕಷ್ಟು ಪರಿಣಾಮಗಳು, ಅಂದ್ರೆ ಈ ಏನು ದೇಹದ ಒಂದು ಪ್ರತಿಯೊಂದು, ಈಗ ನಾನು ನಿಮ್ಗೆ ಸ್ಟಾರ್ಟ್ ಮಾಡುವಾಗ ಮೆದುಳಿನ ಬಗ್ಗೆ ಹೇಳಿದೆ. ಮೆದುಳಿನಲ್ಲಿ ಬ್ಲ್ಯಾಕ್ ಔಟ್ಸ್ಗಳು, ನಡುಕ ಸನ್ನಿ, ಮರೆಗುಳಿತನ, ನೆನಪು ಶಕ್ತಿ ಕಡಿಮೆ ಆಗುತ್ತೆ, ಆಮೇಲೆ ಫಿಡ್ಸ್ ರೋಗ ಬರುತ್ತೆ, ಇದರ ಬಗ್ಗೆ ಹೇಳಿದೆ. ಇದರ ನಂತರ ನಿಮ್ಗೆ ನಾನು ಹೇಳಿದ್ದು ಈ ಲಿವರ್ನ ತೊಂದರೆ. ತಲೆ ಆದ ಕೂಡಲೇ ನೆಕ್ಸ್ಟ್ ಕಾಮನ್ ಇದು ಬರೋದು ಲಿವರು. ಸೊ ಲಿವರ್ನಲ್ಲಿ ಏನಾಗುತ್ತೆ, ಈ ಲಿವರ್ನ ಸೈಜ್ ಫಸ್ಟ್ ಜಾಸ್ತಿ ಆಗುತ್ತೆ, ಕೊಬ್ಬು ತುಂಬಿಕೊಳ್ಳುತ್ತೆ, ಆಮೇಲೆ ಲಿವರ್ನ ಸೈಜ್ ಕಡಿಮೆ ಆಗುತ್ತೆ, ಲಿವರ್ನ ನರಕೋಶಗಳು ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ, ಜಾಂಡೀಸ್ ಬರುತ್ತೆ. ಲಿವರ್ಗೆ ಶಾಶ್ವತ ಹಾನಿ ಉಂಟಾದಾಗ ಸಿರೋಸಿಸ್ ಬಂದ್ರೆ ಆ ಸಂದರ್ಭದಲ್ಲಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಬಿಟ್ರೆ ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಕ್ಯಾನ್ಸರ್ಗಳ ಬಗ್ಗೆ ಹೇಳಿದೆ. ಲಿವರ್ ಸಿರೋಸಿಸ್ ನಿಂದ ಅದು ಲಿವರ್ ಕ್ಯಾನ್ಸರ್ ಆಗ್ಬೋದು, ಹಾಗೆ ಹೊಟ್ಟೆಯ ಕ್ಯಾನ್ಸರ್ ಆಗ್ಬೋದು, ಅನ್ನನಾಳದ ಕ್ಯಾನ್ಸರ್ ಆಗ್ಬೋದು, ಹಾಗೆ ಸಣ್ಣ ಕರಳು, ದೊಡ್ಡ ಕರಳಿನ ಕ್ಯಾನ್ಸರ್ಗಳು ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳಿದೆ. ಮತ್ತೆ ಸಿಂಪಲ್ ಆಗಿ ಬಹಳಷ್ಟು ಜನರಿಗೆ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆಗಳು ಉಂಟಾಗಿ ಗ್ಯಾಸ್ಟ್ರೈಟಿಸ್ ಆಗೋದು, ಹೊಟ್ಟೆಯಲ್ಲಿ ಆಗಾಗ ಒಂದು ರೀತಿಯ ಉರಿ, ವಾಂತಿ ಬಂದಂಗಾಗೋದು, ಆಹಾರ ತಗೊಳ್ಳಿಕ್ಕಾಗಲ್ಲ,
ಈ ತರ ಎಲ್ಲ ಪ್ರಾರಂಭ ಆಗ್ಬೋದು. ಮತ್ತೆ ಸಣ್ಣ ಕರಳು ದೊಡ್ಡ ಕರಳಿನಲ್ಲಿ ಅಲ್ಸರ್ಗಳಾಗ್ಬೋದು ಅನ್ನೋದ್ರ ಬಗ್ಗೆ ಹೇಳಿದೆ. ಇದರ ನೆಕ್ಸ್ಟ್ ಬರೋದು ಹೃದಯದ ಬಗ್ಗೆ ಹೇಳಿದೆ. ಹೃದಯಾಘಾತಗಳ ಸಂಖ್ಯೆ ಜಾಸ್ತಿ, ಹೃದಯಾಘಾತ ಜಾಸ್ತಿ. ಇಲ್ಲಿ ನನಗೆ ಒಂದು ಪಾಯಿಂಟ್ ಮರ್ತೋಗಿತ್ತು. ತೀವ್ರವಾಗಿ ಬಹಳ ಕುಡಿಯುವವರಲ್ಲಿ ಎರಡು ವಿಷಯಗಳು, ಬಿಂಜ್ ಡ್ರಿಂಕಿಂಗ್ ಅಂತ ಹೇಳ್ತೇವೆ. ಬಿಂಜ್ ಡ್ರಿಂಕಿಂಗ್ ಅಂದ್ರೆ ಒಂದು 4 ಗಂಟೆಯಲ್ಲಿ 4 ಪೆಗ್ ಕುಡ್ದ, 2 ಗಂಟೆಯಲ್ಲಿ ಒಂದು 4 ಪೆಗ್ ಕುಡ್ದ. ಸಡನ್ ಆಗಿ ಏನಾಯ್ತು, ಮೆದುಳಿಗೆ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಸಡನ್ ಆಗಿ ಜಾಸ್ತಿ ಹೋಯ್ತು. ಅಂತ ಸಂದರ್ಭದಲ್ಲಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವವರಿದ್ದಾರೆ. ಸಡನ್ ಹೃದಯ ಸ್ತಂಭನ ಅಂತ ಹೇಳ್ತೇವೆ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವವರಿದ್ದಾರೆ. ಸಡನ್ ಆಗಿ ಸ್ಟ್ರೋಕ್ ಆಗುದು, ಪಾರ್ಶ್ವವಾಯು. ಸೊ ಕುಡಿತಾ ಸಡನ್ ಆಗಿ ಒಂದೇ ಇದರಲ್ಲಿ ಗುಟುಕಿನಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಮನೆಯವರಿಗೆ ಗೊತ್ತಾಗಬಾರ್ದು ಅಂತ ಅರ್ಜೆಂಟ್ ಬಾರಿಗೆ ಹೋಗ್ತಾರೆ. ಒಂದು ಕ್ವಾರ್ಟರ್ನ ಒಂದು 2 ಗಂಟೆಗಳಲ್ಲೋ 1 ಗಂಟೆಗಳಲ್ಲೋ ಒಂದೇ ಸರಿ ಎತ್ತು ಬಿಡ್ತಾರೆ. ಸೊ ಆ ರೀತಿ ಎತ್ತಿದಾಗ ಅಂದ್ರೆ ಅವರು ಹೇಳ್ಕೊತಾರೆ, ನಾನು ಇಷ್ಟು ಕುಡಿತೀನಿ, ಇದು ಪ್ರತಿ ಸರಿ ಇದು ಒಳ್ಳೇದಲ್ಲ. ಬಹಳಷ್ಟು ಜನರಿಗೆ ಇದರಿಂದ ಏನಾಗುತ್ತೆ ಅಂದ್ರೆ ಬಿಂಜ್ ಡ್ರಿಂಕಿಂಗ್ ಅಂತ ಹೇಳ್ತೇವೆ. ಇದು ಈ ಬಿಂಜ್ ಡ್ರಿಂಕಿಂಗ್ ನಿಂದ ಹಲವಾರು ತರದ ಆರೋಗ್ಯದ ಸಮಸ್ಯೆಗಳು, ಅದರಲ್ಲಿ ಸ್ಟ್ರೋಕ್ ಆಗುವಂಥದ್ದು, ಶುಗರ್ ಸಡನ್ ಆಗಿ ಡೌನ್ ಆಗಿ ಹೈಪೋಗ್ಲೈಸಿಮಿಯಾ ಆಗುವಂಥದ್ದು, ಹಾಗೆ ಸಡನ್ ಆಗಿ ಹೃದಯ ಸ್ತಂಭನ ಆಗುವಂಥದ್ದು ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ಕೂಡ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಬೇಕು. ಮತ್ತೆ ಪ್ಯಾಂಕ್ರಿಯಾಟೈಟಿಸ್, ನಾನು ಹೇಳಿದೆ ಅಲ್ಲ, ಕೃತಕವಾಗಿ ಮಧುಮೇಹ ಬಹಳಷ್ಟು ಜನರಿಗೆ ಆಲ್ಕೋಹಾಲ್ ಅತಿಯಾದಾಗ ಬರ್ಬೋದು. ಹಾಗೆಯೇ ನರಗಳಲ್ಲಿ ಹಾನಿಗಳಾಗುವುದು, ಇದೆಲ್ಲ ಏನು ಸ್ನಾಯುಗಳ ಸೆಳೆತ, ಬಲಹೀನತೆ, ಕೈ ಕಾಲೆಲ್ಲ ಬಿಸಿ ಬಿಸಿಯಾದ ಅನುಭವ, ಮತ್ತೆ ಸ್ನಾಯುಗಳು ನಶಿಸಿ ಹೋಗುದು, ಮತ್ತು ಲೈಂಗಿಕ ಸಮಸ್ಯೆಗಳು. ಲೈಂಗಿಕ ಸಮಸ್ಯೆ ಬಂದಾಗ ದೈಹಿಕವಾಗಿ ಲೈಂಗಿಕ ಆಸಕ್ತಿ ಇದ್ರೂ ಕೂಡ ಲೈಂಗಿಕ ನಿರ್ವಹಣೆ ಸರಿಯಾಗುವುದಿಲ್ಲ. ಇದನ್ನ ಇನ್ಫ್ಯಾಕ್ಟ್ ನೀವೆಲ್ಲ ಇಂಗ್ಲಿಷ್ ಕವಿ ಶೇಕ್ಸ್ಪಿಯರ್ ಬಗ್ಗೆ ಕೇಳಿದಿರಿ. ಅವನು ಶೇಕ್ಸ್ಪಿಯರ್ ಹೇಳ್ತಾನೆ, ಇಟ್ ಪ್ರೊವೋಕಸ್ ದ ಸೆನ್ಸೇಷನ್ ಬಟ್ ಟೇಕ್ಸ್ ಅವೇ ದ ಪರ್ಫಾರ್ಮೆನ್ಸ್ ಅಂತ. ಅಂದ್ರೆ ಲೈಂಗಿಕ ಆಸಕ್ತಿಯನ್ನ ಜಾಸ್ತಿ ಮಾಡುತ್ತಂತೆ ಆಲ್ಕೋಹಾಲ್, ಆದ್ರೆ ಲೈಂಗಿಕ ನಿರ್ವಹಣೆಯನ್ನ ಕಡಿಮೆ ಮಾಡುತ್ತೆ ಅನ್ನೋದನ್ನ ಒತ್ತಿ ಹೇಳ್ತಾರೆ. ಅದನ್ನ ನಾನು ಒಬ್ಬ ವೈದ್ಯನಾಗಿ ಅದನ್ನೇ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಒಟ್ಟಿನಲ್ಲಿ ಈ ಮದ್ಯಪಾನ ಅನ್ನೋದು ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನ ಬೀರುತ್ತೆ. ಇದನ್ನ ನೀವು ಜನಸಾಮಾನ್ಯರು ತಿಳ್ಕೊಳ್ಬೇಕು. ದೈಹಿಕ ಆರೋಗ್ಯಕ್ಕೆ ಇದು ಮಾರಕವಾದದ್ದು. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ನಾನು ನಿಮ್ಗೆ ಹೇಳಿದೆ, ಸಣ್ಣ ಕರಳು ಮತ್ತೆ ಹೊಟ್ಟೆಯಲ್ಲಿ ಅಲ್ಸರ್ ಆಗುತ್ತೆ ಅಂತ. ಅಲ್ಸರ್ ಆದಾಗ ಬಹಳಷ್ಟು ಕುಡಿಯುವವರಲ್ಲಿ ವಿಟಮಿನ್ಗಳ ಕೊರತೆ ಶುರುವಾಗುತ್ತೆ. ವಿಟಮಿನ್ B12 ಮತ್ತು ಫೋಲಿಕ್ ಆಸಿಡ್ ಮತ್ತು ಥಯಾಮಿನ್ ಅನ್ನುವಂತ ವಿಟಮಿನ್, ಈ 3. ಸೊ ಈ ಥಯಾಮಿನ್ ಅನ್ನುವಂತ ವಿಟಮಿನ್ ನೆನಪು ಶಕ್ತಿಗೆ ಬಹಳ ಅಗತ್ಯವಾದಂಥದ್ದು. ವೈಟಮಿನ್ B12 ಅನ್ನುವುದು ನಮ್ಮ ಜೀರ್ಣಾಂಗ ಕ್ರಿಯೆಗೆ ಬಹಳ ಅಗತ್ಯವಾದದ್ದು. ಇದರಲ್ಲೆಲ್ಲ ಕೊರತೆಗಳು ಶುರುವಾಗುತ್ತೆ. ಆದ್ರಿಂದ ಇನ್ಫ್ಯಾಕ್ಟ್ ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ನೀವು ಗಮನಿಸಿರ್ಬೋದು, ನಿಮಗೆ ಇಂಜೆಕ್ಷನ್ ಅನ್ನು ಕೊಡ್ತಾರೆ. ವಿಟಮಿನ್ B12 ಅನ್ನುವಂತ ಒಂದು ಇಂಜೆಕ್ಷನ್ ಅನ್ನು ಕೊಡ್ತಾರೆ. ಈ ಇಂಜೆಕ್ಷನ್ ಕೊಡುವ ಮುಖ್ಯವಾದ ಕಾರಣ ಇಷ್ಟೇ. ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಈ ಇಂಜೆಕ್ಷನ್ ನಿಂದಾಗಿ ಈ ಕೊರತೆ ಏನಿತ್ತು ವಿಟಮಿನ್ದು ಅದನ್ನ ಸ್ವಲ್ಪ ಮಟ್ಟಿಗೆ ಸರಿಪಡಿಸ್ಲಿಕ್ಕೆ ಆಗುತ್ತೆ ಅಂತ. ಸೊ ಇವತ್ತಿನ ದಿನ ನಾನು ನಿಮ್ಗೆ ಹೇಳುದು ಇಷ್ಟೇ, ಒಂದೇ ಒಂದು ಹನಿ ಮದ್ಯಪಾನ ಕೂಡ ಆರೋಗ್ಯಕ್ಕೆ ಒಳ್ಳೆದಲ್ಲ. ಇದನ್ನ ದಯವಿಟ್ಟು ತಿಳ್ಕೊಳ್ಳಿ. ಆಲ್ಕೋಹಾಲ್ ನಿಂದ ಒಂದೇ ಒಂದು ಕಾಯಿಲೆ ಯಾವ್ದಾದ್ರು ಗುಣ ಆಗುತ್ತೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ನಾನು ಅಂತಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದನ್ನು ಖಡಾಖಂಡಿತವಾಗಿ ಹೇಳಿದೆ. ನಾಟ್ ಇವನ್ ಅನ್ ಔನ್ಸ್ ಆಫ್ ಆಲ್ಕೋಹಾಲ್ ಇಸ್ ಗುಡ್ ಫಾರ್ ಯುವರ್ ಫಿಸಿಕಲ್ ಹೆಲ್ತ್ ಅಂತ. ಸೊ ಇದು ದೈಹಿಕ ಕಾಯಿಲೆಗಳನ್ನ ಸರಿಪಡಿಸುತ್ತೆ ಅನ್ನುವಂತ ಭ್ರಮೆಗಳಿದ್ರೆ ಅದನ್ನು ತೆಗೆದು ಹಾಕಿ ಅಂತ ಹೇಳ್ತಾ, ಸೊ ನಾವು ಸ್ವಲ್ಪ ಕುಡಿತೀನಿ, ಕಂಟ್ರೋಲ್ಡ್ ಆಗಿ ಕುಡಿತೀನಿ, ಅಥವಾ ವಾರಕ್ಕೆ ಒಂದು ಸರಿ ಕುಡಿತೀನಿ, ವಾರಕ್ಕೆ 2-3 ಸರಿ ಕುಡಿತೀನಿ ಅನ್ನೋದು ಕೂಡ ಇದು ಆರೋಗ್ಯಕ್ಕೆ ಒಳ್ಳೆದಲ್ಲ ಅನ್ನೋದು ಇತ್ತೀಚಿನ ರಿಸರ್ಚ್ ಹೇಳ್ತಾ ಇದೆ. ಅದರಿಂದ ಜನಸಾಮಾನ್ಯರು ಜಾಗೃತರಾಗಿ ಈ ಒಂದು ಮದ್ಯಪಾನದ ಇದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನಿಸಿ. ಸೊ ಇವತ್ತಿಗೆ ಈ 66 ಕಂತುಗಳು ಅಂದ್ರೆ 66 ವಾರಗಳಿಂದ 1 ವರ್ಷಕ್ಕೂ ಹೆಚ್ಚು ಈ ಕಾರ್ಯಕ್ರಮವನ್ನ ನಡೆಸಿದ್ದೇವೆ. ಈ ಕಾರ್ಯಕ್ರಮ ಇಷ್ಟು ಚಂದಾಗಿ ಬರ್ಲಿಕ್ಕೆ ನಮ್ಮ ಮಿತ್ರರಾದ ಸಚಿನ್ ಇದನ್ನು ಹೋಸ್ಟ್ ಮಾಡ್ತಾ ಇರುವವರು, ಹಾಗೆಯೇ ಇದರ ಮೇಲುಸ್ತುವಾರಿಯನ್ನ ನೋಡ್ಕೊಳ್ತಾ ಇರುವಂತಹ ನಮ್ಮ ಪದ್ಮಾ ರಾಘವೇಂದ್ರ ಅವರು ಮತ್ತು ದೀಪಶ್ರೀ ನಾಯಕ್ ಇವರಿಬ್ರು, ಹಾಗೂ ನಮ್ಮ ಆಸ್ಪತ್ರೆಯ ಎಲ್ಲ ತಜ್ಞ ವೈದ್ಯರು, ಕೌನ್ಸಿಲರ್ಗಳು, ನಮ್ಮ ಆಡಳಿತಾಧಿಕಾರಿ ಶ್ರೀಮತಿ ಸೌಜನ್ಯ, ಇವರೆಲ್ಲರೂ ಕಾರಣರು. ನಮ್ಮ ಎಲ್ಲಾ ತಜ್ಞ ವೈದ್ಯರು ಕೂಡ
ಇದರಲ್ಲಿ ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಿಂದಾಗಿ ಖಂಡಿತ ನಿಮ್ಗೆ ಸಾಕಷ್ಟು ಒಳ್ಳೆಯ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರುತ್ತೆ ಅಂತ ಅಂದ್ಕೊಳ್ತೇನೆ. ಸೊ ಈಗ 7:49 ಆಯ್ತು. ಸೊ ಇಲ್ಲಿಗೆ ನಾನು ನನ್ನ ಮಾತುಗಳನ್ನ ನಿಲ್ಲಿಸ್ತೇನೆ. ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಆಲ್ಮೋಸ್ಟ್ 50 ನಿಮಿಷದಿಂದ ಈ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೇವೆ. ಸೊ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸೊ ಮತ್ತೊಮ್ಮೆ ಸಚಿನ್, ಪದ್ಮಾ, ದೀಪಶ್ರೀ ಮತ್ತೆ ಇದನ್ನ ರೆಕಾರ್ಡ್ ಮಾಡ್ತಾ ಇರುವಂತ ನಮ್ಮ ಶ್ವೇತಾ ಅವರು, ಮತ್ತೆ ಇದನ್ನ ನಮ್ಮ ಯೂಟ್ಯೂಬ್ ನಲ್ಲೂ ಕೂಡ ಎ.ವಿ. ಬಾಳಿಗ ಆಸ್ಪತ್ರೆ ಯೂಟ್ಯೂಬ್ ನಲ್ಲೂ ಕೂಡ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ನಮ್ಮ ಅನಿಲ್ ಮತ್ತು ರಂಗನಾಥ್ ಅವರು, ವಿಶ್ವೇಶ್ವರ್ ಹೆಗಡೆ ಇವರು ಕೂಡ ಈ ರೆಕಾರ್ಡಿಂಗ್ ನಲ್ಲಿ ಬಹಳಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಹೀಗೆ ಇದು ನಮ್ಮ ಟೀಮ್ ಬಾಳಿಗದ ಒಂದು ಉತ್ತಮ ಕಾರ್ಯಕ್ರಮಗಳಲ್ಲಿ ಒಂದು. ಇದ್ರ ಬಗ್ಗೆ ಇನ್ನೂ ಜನಸಾಮಾನ್ಯರಿಗೆ ನೀವು ತಿಳಿಸಿ ಅದನ್ನ ಇನ್ನೂ ಹೆಚ್ಚು ಬಳಸುವ ಹಾಗೆ ಮಾಡಿ. ಹಾಗೆಯೇ ನಮ್ಮ ಬಾಳಿಗ ಆಸ್ಪತ್ರೆಯ ಹೆಲ್ಪ್ ಲೈನ್ ನಂಬರ್ ಏನಿದೆ ಇದನ್ನ ಹೇಳ್ತೇನೆ, ದಯವಿಟ್ಟು ಕೇಳಿಸ್ಕೊಳ್ಳಿ. 6363139523. ಇದು ನಮ್ಮ ಬಾಳಿಗ ಆಸ್ಪತ್ರೆಯ ಹೆಲ್ಪ್ ಲೈನ್. ಈ ಹೆಲ್ಪ್ ಲೈನ್ ನಲ್ಲಿ ನಿಮ್ಗೆ ಈ ಮದ್ಯ ವ್ಯಸನದ ಬಗ್ಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ನಿರತ ವೈದ್ಯರು ಅಥವಾ ನಮ್ಮ ಮನೋವೈದ್ಯರು ಯಾರಾದ್ರೂ ಒಬ್ರು ಸಿಗ್ತೇವೆ. ನೀವು ಖಂಡಿತವಾಗಿ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ನಿಮ್ಮ ಮಾತ್ರೆಗಳ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಇದನ್ನ ನೀವು ಬಗೆಹರಿಸಿಕೊಳ್ಬಹುದು. ಇದು ಅಪಾಯಿಂಟ್ಮೆಂಟ್ಗಾಗಿ ಅಲ್ಲ, ಇದು ಕೇವಲ ವೈದ್ಯಕೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ ಈ ನಂಬರ್ 6363139523 ಇದನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತು ಈ ಇದನ್ನ ಬಹಳ ಪೇಷನ್ಸ್ ನಲ್ಲಿ ನೀವೆಲ್ಲರೂ ಸಮಾಧಾನದಿಂದ ಕೇಳಿದಿರಿ. ನಿಮ್ದೇನಾದ್ರೂ ಪ್ರಶ್ನೆ ಇದ್ರೆ ಇನ್ನು 9 ನಿಮಿಷಗಳ ಕಾಲಾವಧಿ ಇದೆ, ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ನಾಟ್ ಇವನ್ ಔನ್ಸ್ ಆಫ್ ಆಲ್ಕೋಹಾಲ್ ಇಸ್ ಗುಡ್ ಫಾರ್ ಹೆಲ್ತ್ ಅನ್ನೋ ಒಂದು ಸಂದೇಶನ ಇದರಿಂದ ನಮ್ಗೆ, ಆಲ್ಕೋಹಾಲ್ ಇಂದ ನಮ್ಗೆ ಯಾವ ರೀತಿಯ ದೈಹಿಕ ಸಮಸ್ಯೆಗಳಾಗ್ತವೆ ಅನ್ನೋ ಒಂದು ವಿವರಗಳನ್ನ ಇಷ್ಟೊತ್ತು ನಮ್ಗೆ ತುಂಬಾ ಅರ್ಥವಾಗುವಂತೆ ತುಂಬಾ ಚೆನ್ನಾಗಿ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಪಿ.ವಿ. ಭಂಡಾರಿ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನನ್ನ ಧನ್ಯವಾದಗಳನ್ನ ತಲುಪಿಸ್ತೇನೆ. ಹಾಗೆಯೇ ಸ್ನೇಹಿತರೆ, ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಸ್ಟಾರ್ ಮತ್ತೆ R ಅನ್ನು ಒತ್ತೋದ್ರ ಮೂಲಕ ನೀವು ಪ್ರಶ್ನೆಯನ್ನ ಕೇಳಬಹುದು. ನಾವು ಸೆಂಟ್ರಲಿ ಎಲ್ಲರನ್ನು ಮ್ಯೂಟ್ ಮಾಡಿರ್ತೇವೆ ಮೊದಲಿಗೆ, ಅದರಿಂದ ನಿಮ್ಗೆ ಈ ಪ್ರಶ್ನೆಗಳಿದ್ರೆ *6 ಒತ್ತಿ ನೀವು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ಕೋಬಹುದು. ಪ್ರಶ್ನೆ ಕೇಳಿ ನಂತರದಲ್ಲಿ ಮತ್ತೆ ಮ್ಯೂಟ್ ಮಾಡ್ಕೊಳ್ಳಿ. ಹಾಗೆ ಬೇರೆ ಪ್ರಶ್ನೆ ಕೇಳೋರಿಗೂ ಅವಕಾಶ ಮಾಡಿಕೊಡಿ. ಜೊತೆಗೆ ಯಾರಿಗಾರು ಚಿಕ್ಕದಾಗಿ ಅನುಭವ ಹಂಚ್ಕೋಬೇಕು ಅಂದ್ರೆ 1-2 ನಿಮಿಷಗಳ ಕಾಲಾವಕಾಶ ಇದೆ. ನೀವು ನಿಮ್ಮ ಅನುಭವ ಹಂಚ್ಕೋಬಹುದು ಅಥವಾ ಪ್ರಶ್ನೆಗಳಿದ್ರೆ ಕೇಳಬಹುದು. ಆದಷ್ಟು ಎಲ್ಲರಿಗೂ ಅವಕಾಶ ಮಾಡಿಕೊಡಿ, ಬೇರೆ ಪ್ರಶ್ನೆ ಕೇಳೋರಿಗೂ ಅವಕಾಶ ಮಾಡಿಕೊಡಿ. ಹಾಗೆ ಸ್ನೇಹಿತರೆ, ನಿಮ್ಗೆ ಹೆಚ್ಚಿನ ಪ್ರಶ್ನೆಗಳಿದ್ರೆ, ಇದ್ರ ಬಗ್ಗೆ ಹೆಚ್ಚಿನ ವಿವರಗಳು ಬೇಕಿದ್ರೆ ನಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕಿದ್ರೆ, ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ವಿವರಗಳು ಬೇಕಿದ್ರೆ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ಬೇಕಿದ್ದಲ್ಲಿ ನೀವು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಬಹುದು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9242821215. ನಮ್ಮ ಹೇಳ್ತೀನಿ 9242821215. 9242821215 ಇದು ನಮ್ಮ ಸಂಪರ್ಕ ಸಂಖ್ಯೆ. ದಯವಿಟ್ಟು ಯಾರಿಗೆ ಈ ಕಾರ್ಯಕ್ರಮದ ಬಗ್ಗೆ ಏನೇ ಮಾಹಿತಿ ನೀವು ಈ ಸಂಖ್ಯೆಗೆ ಸಂಪರ್ಕಿಸಬಹುದು. ಹಾಗೆ ಹಲೋ, ಯಾರು ಪ್ರಶ್ನೆಗಳಿದ್ರೆ ಕೇಳಿ. ಹಾಗೆ ಸ್ನೇಹಿತರೆ, ನಮ್ಮ ಕೆ.ವಿ. ಬಾಳಿಗ ಆಸ್ಪತ್ರೆಯ ಇನ್ನೂ ಅನೇಕ ಸೇವೆಗಳ ಬಗ್ಗೆ ಸಹ, ಉದಾಹರಣೆಗೆ ವೃದ್ಧರಿಗೆ ಹಗಲು ಆರೈಕೆ ಕೇಂದ್ರ, ವೃದ್ಧರ ದೀರ್ಘಕಾಲೀನ ಒಳರೋಗ್ಯ ವ್ಯವಸ್ಥೆ, ಈ ತರ ಅನೇಕ ಸೇವೆಗಳು ನಮ್ಮ ಡಾಕ್ಟರ್ ಕೆ.ವಿ. ಬಾಳಿಗ ಆಸ್ಪತ್ರೆಯಿಂದ ಇದೆ. ಎಲ್ಲ ಸೇವೆಗಳ ವಿವರಗಳನ್ನು ನೀವು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಿ ಪಡ್ಕೋಬಹುದಾಗಿದೆ. ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಹೋಗೋಣ ಸ್ನೇಹಿತರೆ. ಕೆ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲ್ಯ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ವಾರಕ್ಕೊಮ್ಮೆ ನೇರ ಫೋನ್ ಕಾರ್ಯಕ್ರಮದ 66ನೇ ಕಂತಿನ ಅಂತಿಮ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಈಗ ನಂತರದಲ್ಲಿ ಇದೇ ಲೈನ್ ನಲ್ಲಿ
ಬೇರೆ ನಮ್ಮದೇ ಒಂದು ಸ್ನೇಹಿತರ ಗುಂಪಾಗಿರ್ತಕ್ಕಂಥ ನಿಕೋಟಿನ್ ಅನಾನಿಮಸ್ ತಂಬಾಕಿನ ವಿರುದ್ಧವಾಗಿ ಒಂದು ಸಹಾಯ ಗುಂಪಿದೆ. ಅವರು ಸಹ ಇದರಲ್ಲಿ ಇದೇ ಲೈನ್ನಲ್ಲಿ ಮುಂದೆ ಕಾರ್ಯಕ್ರಮವನ್ನ ಮಾಡ್ತಾರೆ. ಆದರೆ ನಮ್ಮ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಆದ್ರಿಂದ ನಿಮಗೆ ಅವತ್ತಿನ ದಿನ ಸಂಪನ್ಮೂಲ ವ್ಯಕ್ತಿಗಳು ಬಂದು ನಮ್ಮ ಜೊತೆ ಮಾತಾಡ್ತಾರೆ. ನಂತರದಲ್ಲಿ ನಿಮ್ಗೆ ಮುಕ್ತ ಸಂವಾದಕ್ಕೆ ಅವಕಾಶ ಇರುತ್ತೆ. ಆಗ ನೀವು ಹೆಚ್ಚಿನ ವಿಚಾರಗಳನ್ನ ಕೇಳಿ ತಿಳ್ಕೋಬಹುದು ಸ್ನೇಹಿತರೆ. ಆದ್ರಿಂದ ಪ್ರತಿ ವಾರವೂ ಬೇರೆ ಬೇರೆ ವಿಚಾರಗಳಿರೋದ್ರಿಂದ ಪ್ರತಿ ವಾರವೂ ನೀವು ಈ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳಿ, ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳಿ. ಹಾಗೆಯೇ ನಿಮ್ಮ ಅನೇಕ ಅಗತ್ಯ ಇರ್ತಕ್ಕಂಥ ಇತರ ಸ್ನೇಹಿತರಿಗೂ ನೀವು ತಿಳಿಸಿ ಅಂತ ಹೇಳ್ತಿದ್ದೇನೆ. ನಾನು ಈ ಕಾರ್ಯಕ್ರಮಕ್ಕೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಪಿ ವಿ ಭಂಡಾರಿ ಅವರು, ಮನೋವೈದ್ಯರು ಹಾಗೂ ನಿರ್ದೇಶಕರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಇವರೇ ಕಾರ್ಯಕ್ರಮದ ರೂವಾರಿಗಳು ಸಹ. ಇವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆಯೇ ನಮ್ಮ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸೌಜನ್ಯ ಶೆಟ್ಟಿ ಅವರು, ಹಾಗೆ ನಮ್ಮ ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂಥ ಪದ್ಮ ರಾಘವೇಂದ್ರ ಅವರು, ಹಾಗೆ ನಮ್ಮ ಇತರ ಆಫೀಸ್ ಕೆಲಸಗಳಲ್ಲಿ ಸಹಾಯನ ಮಾಡಿರ್ತಕ್ಕಂಥ ಶ್ವೇತಾ ಅವರು, ರಂಗನಾಥ್ ಹಾಗೂ ಅನಿಲ್ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ.